Manipal Academy of Higher Education presents Abhivyakta, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital Udupi. ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜಸ್ ಜೆ ಬಂಗೇರ. ಈಗಾಗಲೇ 4ನೇ ಸುತ್ತಿನ 3 ಸಂಚಿಕೆಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದು ಕೊನೆಯ ಸಂಚಿಕೆಯಲ್ಲಿದ್ದೇವೆ. 7 ಜನ ಸ್ಪರ್ಧಾಳುಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆ ಆದರೆ ಇಂದಿನ ಸಂಚಿಕೆಯ ಯಾವೆಲ್ಲ ಸ್ಪರ್ಧಾಳುಗಳು ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ, ಅದರ ಜೊತೆಗೆ ವೇಟಿಂಗ್ ಲಿಸ್ಟ್ನಲ್ಲಿರುವಂತಹ ಯಾವೆಲ್ಲ ಸ್ಪರ್ಧಾಳುಗಳು ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲ್ಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸುವುದಕ್ಕಿಂತ ಮೊದಲು ನಮ್ಮ ತೀರ್ಪುಗಾರರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುವಂತ ಸಮಯ. ನಮ್ಮ ಮೊದಲ ತೀರ್ಪುಗಾರರು ಇಂದಿನ ಸಂಚಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ 13 ವರ್ಷಗಳ ಅನುಭವವನ್ನು ಹೊಂದಿರುವವರು ಇವರು. ತೆಕ್ಕಟ್ಟೆ, ಬೆಂಗಳೂರು, ಕಾಸರಗೋಡು ಬೇರೆ ಬೇರೆ ಕಡೆಗಳಲ್ಲಿ ವಿದ್ಯಾಸಂಸ್ಥೆಯಲ್ಲಿ ತನ್ನ ಕೆಲಸವನ್ನು ಮುಗಿಸಿದ್ದು ಪ್ರಸ್ತುತವಾಗಿ ಬ್ರಹ್ಮಾವರದ SMS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ನಲ್ಲಿ ಕನ್ನಡ ಶಿಕ್ಷಕಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ವೀಣಾ ಸಂದೀಪ್ ರವರು. ವೀಣಾ ಮೇಡಮ್, ತಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅದೇ ರೀತಿ ಮತ್ತೊಬ್ಬರು ತೀರ್ಪುಗಾರರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುವಂತ ಸಮಯ. ವೃತ್ತಿಯಲ್ಲಿ ಇವರು ಶಿಕ್ಷಕರು, ಅದರ ಜೊತೆಗೆ ಅದೆಷ್ಟೋ ಯಶಸ್ವಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಿರುವಂತಹ ಜನಪ್ರಿಯ ನಿರೂಪಕರು. ಡೈಜಿವಲ್ಡ್ ವಾಹಿನಿಯ ಎಲ್ಲಾ ಕಾರ್ಯಕ್ರಮಗಳ ಯಶಸ್ಸಿನ ರೂವಾರಿಯಾಗಿರುವಂತಹ ನಮ್ಮ ಅಭಿವ್ಯಕ್ತ ಕಾರ್ಯಕ್ರಮದ ಮಹಾಗುರುಗಳಾಗಿರುವಂತಹ ಆಲ್ವಿನ್ ದಾಂತಿ ಸರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುವಂತಹ ಸಮಯ. ಕತೆ, ಕವನ, ಸಾಹಿತ್ಯ ಲೋಕಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ಕೊಟ್ಟಿರುವಂತಹ ಆಲ್ವಿನ್ ದಾಂತಿ ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ವೀಕ್ಷಕರೇ, ಇಂದಿನ ಸಂಚಿಕೆಯ ಸ್ಪರ್ಧಾಳುಗಳನ್ನ ಇದೀಗ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತಹ ಸಮಯ. ಅವರಿಗೆ ಯಾವ ವಿಷಯ ಸಿಗ್ತದೆ ಮತ್ತು ಆ ವಿಷಯದ ಕುರಿತಾಗಿ ಯಾವ ರೀತಿಯಲ್ಲಿ ಮಾತನಾಡಲಿಕ್ಕೆ ಅವರು ಪ್ರಿಪೇರ್ ಆಗಿದ್ದಾರೆ ಅನ್ನೋದನ್ನ ಕೇಳುವಂತ ಸಮಯ. ಹಾಗಾದ್ರೆ ಕೊನೆಯ ಸಂಚಿಕೆಯ ಎಲ್ಲ ಸ್ಪರ್ಧಿಗಳನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸೋಣ. ವೀಕ್ಷಕರೇ, ನಮ್ಮ ಜೊತೆ ಪ್ರತೀತಿ PS ಅವರಿದ್ದಾರೆ, ವೈಷ್ಣವಿ ಸಂತೋಷ್ ಗಾವ್ಕರ್ ಅವರಿದ್ದಾರೆ, ಅದೀಶ್ ಏಷಣೆ ಅವರಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೆ ಯಾವ ವಿಷಯ ಸಿಗ್ತದೆ ಆ ವಿಷಯದ ಕುರಿತಾಗಿ ಮಾತನಾಡಲಿಕ್ಕೆ ಅವರು ರೆಡಿಯಾಗಿದ್ದಾರೆ. ಹಾಗಾದ್ರೆ ಒಬ್ಬೊಬ್ಬರೇ ಬಂದು ನಿಮ್ಮ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಿ. ಎಸ್, ನಿಮಗೆ ಯಾವ ವಿಷಯ ಸಿಕ್ಕಿದೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಸ್ಪರ್ಧೆ ಪ್ರಾರಂಭವಾಗುವಂಥ ಸಮಯದಲ್ಲಿ ನಾವುಗಳು ಕೇಳ್ತೇವೆ. ಆ ಸಮಯದಲ್ಲಿ ನೀವು ನಮ್ಮ ವೀಕ್ಷಕರಿಗೆ ತಿಳಿಸಬೇಕು. ಅದ್ರ ಜೊತೆಗೆ ನೀವೆಲ್ಲರೂ ಕೂಡ ಪ್ರಿಪೇರ್ ಆಗಿ ಬಂದಿದ್ದೀರಿ, ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಿದ್ದೀರಿ ಅನ್ನೋಂಥ ಕೇಳುವಂಥ ಸಮಯ. ಎಸ್, ಪ್ರತೀತಿ ಅವರೇ, ಇಲ್ಲಿಯವರೆಗೆ ವಿಷಯಗಳನ್ನು ನಾವುಗಳು ಬೇಗ ಕೊಡ್ತಾ ಇತ್ತು. ಇವತ್ತು ಆಶುಭಾಷಣ ಅಂತ ಬಂದಾಗ ಇಲ್ಲಿ ಬಂದು ವಿಷಯವನ್ನು ಸೆಲೆಕ್ಟ್ ಮಾಡಬೇಕು. ಸೊ ಹೇಗೆ ಇದಕ್ಕೋಸ್ಕರ ಪ್ರಿಪರೇಷನ್ ಯಾವ ರೀತಿಯಲ್ಲಿತ್ತು? ಯಾವುದೆಲ್ಲ ಟಾಪಿಕ್ಸ್ಗಳು ಬರಬಹುದು ಅಂತ ಗೆಸ್ ಮಾಡಿ ಆ ಟಾಪಿಕ್ಸ್ಗಳ ಬಗ್ಗೆ ಆ ವಿಷಯವನ್ನು ನಾನು ನೋಡ್ಕೊಳ್ತಾ ಇದ್ದೆ. ಅಂದರೆ ಆ ವಿಷಯಗಳನ್ನು ಅಧ್ಯಯನ ಮಾಡ್ತಾ ಇದ್ದೆ. ಮತ್ತು ಯಾವುದೆಲ್ಲ ವಿಚಾರಗಳು ಬಂದರೆ ಯಾವ್ಯಾವ ಕೊಟೇಶನ್ಸ್ಗಳನ್ನು ಸೇರ್ಪಡೆ ಮಾಡಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೀರಿ. ಓಕೆ. ಸೊ ಆಡಿಷನ್ನಿಂದ ಇಲ್ಲಿಯವರೆಗೆ ಹೇಗೆ ಡೈರೆಕ್ಟ್ ಸೆಲೆಕ್ಟ್ ಆಗ್ತಾ ಬಂದಿದ್ರಾ, ವೇಟಿಂಗ್ ಅಲ್ಲಿ ಇರ್ತಿದ್ರ, ಹೇಗೆ? ಡೈರೆಕ್ಟ್ ಸೆಲೆಕ್ಟ್. ಇಲ್ಲಿಯವರೆಗೆ ಎಲ್ಲವೂ ಕೂಡ ಡೈರೆಕ್ಟ್ ಸೆಲೆಕ್ಷನ್. ಸೊ ಇಲ್ಲಿಯೂ ಕೂಡ ಡೈರೆಕ್ಟ್ ಸೆಲೆಕ್ಟ್ ಆಗ್ತೀರಾ ಅಂತ ಅನಿಸ್ತಾ ಇದೆ ನಿಮಗೆ? ಅನಿಸ್ತಾ ಇದೆ. ಓಕೆ. ಎಸ್, ಆಲಿನ್ ಸರ್, ಪ್ರತೀತಿ ಅವರು ಇಲ್ಲಿಯವರೆಗೆ ಎಲ್ಲ ಸುತ್ತುಗಳಲ್ಲಿ ನೇರವಾಗಿ ಸೆಲೆಕ್ಟ್ ಆಗ್ತಾ ಬಂದಿದ್ದಾರೆ. ಇವತ್ತಿನ ಪಿಕ್ ಆ್ಯಂಡ್ ಸ್ಪೀಚ್ ಕೂಡ ರೆಡಿ ಆಗಿದ್ದಾರೆ. ಸೊ ಏನು ಹೇಳ್ತೀರಿ ಸರ್? ಸೊ ಅವರ ಅದ್ಭುತ ಪ್ರತಿಭೆ, ನಮ್ಮ ಅಭಿವ್ಯಕ್ತದ ಶಕ್ತಿ, ಇಷ್ಟುವರೆಗೆ ಅದನ್ನು ಶಕ್ತಿ ಸ್ವರೂಪಿಣಿಯಾಗಿ ಅವರಿಗೆ ಕೊಟ್ಟಂಥ ಭಾಷಣದ ವಿಷಯಗಳನ್ನು 4 ಆ್ಯಂಗಲ್ಗಳಲ್ಲಿ ನೋಡಿಕೊಂಡು ಅದನ್ನು ಫಿಲ್ಟರ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಾತನಾಡಿ ಎಲ್ಲರ ಜನಮನ ಗೆದ್ದಿದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಭಾಷಣಕ್ಕೆ ತುಂಬ ಲೈಕ್ಸ್ಗಳಿವೆ. ಸೊ ಏನು ಕೇಳಲಿಕ್ಕಿಲ್ಲ, ಅವರೆಲ್ಲ ಹೇಳಿ ಆಯಿತು, ನಾವು ಯಾವುದು ಬರ್ಬೋದು ಅಂತೇಳಿ ನಿರೀಕ್ಷೆಯನ್ನು ಇಟ್ಕೊಂಡು ಅದರ ಬಗ್ಗೆ ಪ್ರಾಕ್ಟೀಸ್ ಮಾಡಿದ್ದಾರೆ ಮತ್ತು ಎದುರಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ಸೊ ಎಲ್ಲ ಜಡ್ಜಸ್ಗಳು ಕೊಟ್ಟಂತಹ ಎಲ್ಲ ಟಿಪ್ಸ್ಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಎಪಿಸೋಡ್ನಿಂದ ಎಪಿಸೋಡಿಗೆ, ರೌಂಡ್ನಿಂದ ರೌಂಡಿಗೆ ತುಂಬ ಇಂಪ್ರೂವ್ಮೆಂಟ್ ಅವರಲ್ಲಿ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಮುಂದಕ್ಕೆ ವೈಷ್ಣವಿ. ಸೊ ಈ ಸುತ್ತು ವಿಷಯ ಸೆಲೆಕ್ಟ್ ಮಾಡಿದ್ರ ಬಗ್ಗೆ ಮಾತನಾಡಬೇಕು. ಸೊ ಏನು ಅನಿಸ್ತಾ ಇದೆ ಆಸ್ ಆಫ್ ನೌ? ಎಂತ ಇಲ್ಲ, ಬಂದಾಗ ಅಂತ ಮೈಕ್ ಕೊಟ್ಟಾಗ ಮಾತಾಡಿ ಬಿಡೋದು. ಏನಾದ್ರು ಹೆದರಿಕೆ ಇದೆಯಾ, ನರ್ವಸ್? ಹೆದರಿಕೆ ಅಂತ ಪ್ರಾಕ್ಟೀಸ್ ಮಾಡಿದ್ದೇನೆ. ಅಂದ್ರೆ ಸ್ವಲ್ಪ
ಲೈಕ್ ಪ್ರಿಪೇರ್ ಆಗಿ ಬಂದಿದ್ದೇನೆ, ಎಂತ ಟೈಮರ್ ಇಟ್ಟು ಯಾವ ಟಾಪಿಕ್ಸ್ ಬರ್ಬೋದು ಅಲ್ಲ ಅದ್ರ ಮೇಲೆ ಪ್ರಿಪೇರ್ ಆಗಿ ಬಂದಿದ್ದೀರಿ. ಓಕೆ, ಎಸ್ ಸರ್. ಸೊ ಟೈಮರ್ ಎಲ್ಲ ಇಟ್ಟು ಅವರು prepare ಆಗಿ ಬಂದಿದ್ದಾರೆ. ದೈಜುವಳ್ಳಿನ ಫ್ಯೂಚರ್ ಆ್ಯಂಕರ್ ಅಲ್ಲ, ಹೌದು, ಅವರಿಗೆ ಆ್ಯಂಕರ್ ಆಗಬೇಕಂತೆ. ಆಸೆ ಇದೆ. ಓಕೆ, ಆಕ್ಟ್ರೆಸ್ ಆ್ಯಕ್ಟ್ರೆಸ್ ಆ್ಯಂಕರ್ ಬೇಡವಾ? ಓಕೆ, ಯಾವುದು ನೆಗೆಟಿವ್ ರೋಲ, ಲೀಡ್ ರೋಲ, ಯಾವ ರೋಲ್ ಬೇಕು ನಿಮಗೆ? ಅದು ಯಾವ ರೋಲ್ ಕೊಟ್ಟರು ಸಾಕ್ತದೆ ಸರ್, ಆಕ್ಟಿಂಗ್ ಮಾಡಿದ್ರೆ ಖುಷಿ ಆಗ್ತದೆ. ಹೌದಾ? ಸೊ ಯು ಆರ್ ಸೂಟೇಬಲ್ ಫಾರ್ ನೆಗೆಟಿವ್ ರೋಲ್ಸ್. ಸೊ ಅದನ್ನು ಮಾಡ್ಬೋದು ನೀವು, ಅಥವಾ ಸ್ಟಂಟ್ ರೋಲ್ಸ್ ಅದನ್ನು ಮಾಡ್ಬೋದು ನೀವು. ಹಾಗಂತ ಹೇಳಿ ನನ್ನಂಥ ಹೀರೋ ಇದ್ದರೆ ಹೀರೋಯಿನ್ ಕೂಡ ಮಾಡ್ಬೋದು ನೀವು. ಸೊ ಆ್ಯಸ್ ಇಫ್ ನಾವು ನಮ್ಮದು ಸ್ಪೀಚ್ ಕಾಂಪಿಟೇಷನ್ ಇವತ್ತು ಎಕ್ಸ್ಟೆಂಪೋರ್. ಎನಿ ಗೆಸ್ಸಸ್ ಯಾವುದೆಲ್ಲ ಟಾಪಿಕ್ ಬರ್ಬೋದು? ಕರೆಂಟ್ ಅಫೇರ್ಸ್ ಲೈಕ್ ವಾರ್, ಎಕಾನಮಿ, ಪೊಲಿಟಿಕ್ಸ್ ಬಗ್ಗೆ ಎಂತಾದರೂ, ಮತ್ತೆ ಜನರಲ್ ಟಾಪಿಕ್ಸಿಗೆ ಪಾಪ್ಯುಲೇಷನ್ ಅಥವಾ ಹಾಗೆ ಎಂತಾದರೂ ಟಾಪಿಕ್ಸ್ ಬರ್ಬೋದು. ನಿಮಗೆ ಎಕ್ಸ್ಪೀರಿಯನ್ಸ್ ಉಂಟಾ ಪಿಕ್ ಆ್ಯಂಡ್ ಸ್ಪೀಚ್ನಲ್ಲಿ, ಎಕ್ಸ್ಟೆಂಪೋರ್ನಲ್ಲಿ? ಇಲ್ಲ, ಅಷ್ಟು ಎಂತ ಎಕ್ಸ್ಪೀರಿಯನ್ಸ್ ಇಲ್ಲ. ಇಂಥ ಕಾಂಪಿಟೇಷನ್ ನೋಡಿದ್ದೀರಾ, ಚೀಟ್ ತೆಗೆದು ಮಾತನಾಡುವಂಥದ್ದು? ಹಾ, ನೋಡಿದ್ದೇನೆ, ಸ್ಕೂಲಲ್ಲೆಲ್ಲ ಮಾಡ್ತಾ ಇದ್ರು. ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಲಿಲ್ಲ? ಇಲ್ಲ, ನಾನು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ಅದೀಶ್, ಸದ್ಯದ ಮಟ್ಟಿಗೆ ಈಗ ಗಮನಿಸಿದರೆ ಕೊನೆಯ ಸಂಚಿಕೆಯಲ್ಲಿದ್ದೇವೆ. ಸೊ ಎಲ್ಲ ಮಹಿಳಾ ಮಣಿಗಳೇ ಇದ್ದಾರೆ, ಸೊ ಕಡೆಯವರೆಗೂ ಕೂಡ. ಸೊ ಇಬ್ಬರೇ ಇರುವಂಥದ್ದು, ಓಂಕಾರ್ ಮತ್ತು ನೀವು. ಸೊ ಓಂಕಾರ್ ಅವರು ಹಿಂದಿನ ಸಂಚಿಕೆಯಲ್ಲಿ ಭಾಗವಹಿಸಿದ್ರು, ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ? ನೀವು ಸೆಲೆಕ್ಟ್ ಆಗ್ತೀರಿ ಅಂತ ಅನಿಸ್ತಾ ಇದೆಯಾ? ಈ ಮೂಮೆಂಟ್ನಲ್ಲಿ ಏನು ಅನ್ನಿಸ್ತಾ ಇದೆ? ಕಾಂಪಿಟೇಷನ್ಗಳು ಜಾಸ್ತಿ ಆಗ್ತಾ ಇದೆ. ನನ್ನ ಪ್ರಕಾರ ಅನಿಸಿದ್ರೆ ನಾನು ಸೆಲೆಕ್ಟ್ ಆಗ್ತೇನೆ ನೆಕ್ಸ್ಟ್ ರೌಂಡಿಗೆ ಅನಿಸ್ತಾ ಇದೆ. ಹೌದು. ಓಕೆ, ಸೊ ಈ ಟಾಪಿಕ್ ಅಂತ ಬಂದಾಗ, ಅಂದರೆ ಪಿಕ್ ಆ್ಯಂಡ್ ಸ್ಪೀಚ್ ಬಂದಾಗ, ಸೊ ಯಾವ ರೀತಿಯಲ್ಲಿ ಮನೆಯಲ್ಲಿ ಪ್ರಿಪೇರ್ ಆಗ್ತಾ ಇದ್ರಿ? ಪಿಕ್ ಆ್ಯಂಡ್ ಸ್ಪೀಕ್ ಅಂತ ಒಂದ್ಸರ್ತಿ ಮೆಸೇಜ್ ಬಂದ ಮೇಲೆ ನಾನು ನನ್ನ ಓಲ್ಡ್ ಸ್ಪೀಚ್ಗಳನ್ನು ಒಂದ್ಸರ್ತಿ ಓದಿದ್ದೆ. ಮತ್ತೆ ಯೂಟ್ಯೂಬಲ್ಲಿ ಕೆಲವು ಬೇರೆ ಸ್ಪೀಚಸ್ ಅನ್ನು ನೋಡಿ ಜಸ್ಟ್ ನಾನು ಕೇಳ್ತಿದ್ದೆ, ಅದಕ್ಕೆ ಅಷ್ಟೇ. ಎಸ್, ಓಕೆ, ಎಸ್, ಏನು ಹೇಳ್ತೀರಿ ಅಲ್ಲಿಂದ ಅಂತಿ ಸರ್? ದ ಓನ್ಲಿ ಒನ್ ಪರ್ಫೆಕ್ಟ್ ಇಂಗ್ಲಿಷ್ ಜೆಂಟಲ್ಮ್ಯಾನ್ ಈಸ್ ಅವರ್ Adish. Okay, the tall guy, the person who goes to the gym and all. In between, he prepares for the speeches in the social media. So ಬಹಳ ಒಂದು ವಿಷಯ ಕೊಟ್ಟಾಗ ಏನು ಎಕ್ಸ್ಪೆಕ್ಟೇಷನ್ ಇರ್ತದೆ ನೋಡಿ, ಅದರ ವಿರುದ್ಧವಾಗಿ ಮಾತನಾಡುವವರು. ಇವತ್ತು ಆದೀಶ್ ಈ ರೀತಿಯಲ್ಲಿ ಮಾತಾಡ್ತಾರೆ ಅಂತೇಳಿ ನಮ್ಮ ಮೈಂಡ್ನಲ್ಲಿ ಒಂದು ಮೈಂಡ್ ಸೆಟ್ ಇರ್ತೈತಲ್ವ, ಅದಕ್ಕೆ ವಿರುದ್ಧವಾಗಿ ಮಾತನಾಡೋದು ಅವರು. ಅವರು ಭಾಷಣ ಮಾಡುವಂಥ ಶೈಲಿಯೇ ಬೇರೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಆಫ್ ದಿಸ್ ಅಭಿವ್ಯಕ್ತ ಈಸ್ ಆದಿಶ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ವೀಣಾ ಮೇಡಮ್, ಮೂವರು ಕೂಡ ಇದ್ದಾರೆ. ಸೊ ಏನು ಹೇಳ್ತೀರಿ? ಕೊನೆಯ ಸಂಚಿಕೆಯಲ್ಲಿ ನಾವಿದ್ದೇವೆ, ಏನು ಎಕ್ಸ್ಪೆಕ್ಟೇಷನ್ಗಳಿದ್ದಾವೆ? ಹೊಸ ಮುಖಗಳಿಂದ ಹೊಸ ಚಿಂತನೆಗಳು ಬರಬಹುದು ಅಂತ ಅನಿಸುತ್ತೆ ನನಗೆ. ಆಲ್ ದ ಬೆಸ್ಟ್ ಮೂರು ಜನರಿಗೂ. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಹಾಗಾದರೆ 3 ಜನರ ವಿಷಯಗಳು ಯಾವುದು, ಅದರ ಜೊತೆಗೆ ಯಾವ ರೀತಿಯಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾದರೆ ಬನ್ನಿ ಕೊನೆಯ ಸಂಚಿಕೆಯ ಸ್ಪರ್ಧಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ವೀಕ್ಷಕರೇ, 4ನೇ ಸುತ್ತಿನ 4ನೇ ಸಂಚಿಕೆ, ಕೊನೆಯ ಸಂಚಿಕೆಯಲ್ಲಿದ್ದೇವೆ. ಈ ಸಂಚಿಕೆಯ ಮೊದಲ ಸ್ಪರ್ಧಿ ಪ್ರತೀತಿ PS ಅವರನ್ನ ಈ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸೋಣ. ಎಸ್ ಪ್ರತೀತಿ, ಕೈಯಲ್ಲೊಂದು ಹೊಸ ವಿಷಯ ಇದೆ, ಏನು ಅಂತ ಈಗ ಓಪನ್ ಮಾಡಿ ನೋಡಬೇಕು. ಸೊ ಅದರ ಬಗ್ಗೆ ಮಾತಾಡಬೇಕು. ಕಾನ್ಫಿಡೆಂಟ್ ಆಗಿದ್ದೀರಿ? ಎಸ್. ಹಾಗಾದ್ರೆ ಪ್ರತೀತಿಯವರ ವಿಷಯ ಏನು ಅಂತ ಕೇಳೋಣ, ಅದರ ಜೊತೆಗೆ ಯಾವ ರೀತಿಯಲ್ಲಿ ಅವರು ಮಾತಾಡ್ತಾರೆ ಅನ್ನೋದನ್ನು ನೋಡೋಣ. ಬನ್ನಿ. ನನಗೆ ಸಿಕ್ಕ ವಿಷಯ, ಇಂದಿನ ಪೀಳಿಗೆಗೆ ಯಾವುದು ಉತ್ತಮ, ವಿಭಕ್ತ ಕುಟುಂಬವೋ ಅಥವಾ ಅವಿಭಕ್ತ ಕುಟುಂಬವೋ? ನೆರೆದಿರುವ ಎಲ್ಲ ಗುರು ಹಿರಿಯರ ಪಾದಾರವಿಂದಗಳಿಗೆ ಹಣೆಹಚ್ಚಿ ನಮಸ್ಕರಿಸುತ್ತಾ, ಇಂದು ನನಗೆ ಈ ಆಶುಭಾಷಣ ಸುತ್ತಿನಲ್ಲಿ ನನಗೆ ಸಿಕ್ಕ ವಿಷಯ, ಇಂದಿನ ಪೀಳಿಗೆಗೆ ಯಾವುದು ಉತ್ತಮ, ವಿಭಕ್ತ ಕುಟುಂಬವೋ ಅಥವಾ ಅವಿಭಕ್ತ ಕುಟುಂಬವೋ? ಎಸಳಿನಡಿ ಗಿಡದ ಬಿಗಿ, ಮೇಲೆ ಗಾಳಿಯ ಸರಸ, ಕುಸುಮದ ಕ್ಷೇಮದ ಬಿಗಿತ ಬಿಡುತೆಗಳಿಂ, ಕುಶಲ ಸೌರಭ ನಿರ್ಯತ್ನದಿಂದ ಸ್ವತಂತ್ರದಿಂ, ಪಸರಿಪಾನಯ ಸುಖವೋ ಮಂಕುತಿಮ್ಮ ಎನ್ನುವ DVಜಿಯವರ ಕಗ್ಗದ ಚೌಪತಿಯಲ್ಲಿ ತಿಳಿಸಿರುವಂತೆ, ನಮ್ಮ ಜೀವನದ ಬೇರು ನಮ್ಮ ಕುಟುಂಬ. ಈ ಬೇರು ಬಲಿಷ್ಠವಾಗಿದ್ದರೆ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ. ಕುಟುಂಬ ಎಂದರೆ ಕೇವಲ ಒಂದು ಜನರ ಗುಂಪು ಮಾತ್ರವಷ್ಟೇ ಅಲ್ಲ, ಅದು ಸಂಸ್ಕಾರ, ಪ್ರೀತಿ, ಮಮತೆ, ತ್ಯಾಗ ಮತ್ತು ನಂಬಿಕೆಯ ಪ್ರತೀಕ.
ನಾವು ಕುಟುಂಬದಿಂದ ನಮ್ಮ ಜೀವನದ ಮೊದಲ ಮೌಲ್ಯವನ್ನ ಕಲಿಯುತ್ತೇವೆ ಮತ್ತು ನಮ್ಮ ಕುಟುಂಬದಿಂದ ನಾವು ಮೊದಲ ಪಾಠವನ್ನ ಕಲಿಯುತ್ತೇವೆ. ಅಂಥ ಕುಟುಂಬದಲ್ಲಿ ನಾವು 2 ವಿಧಗಳನ್ನು ಕಾಣ್ತೇವೆ. ಒಂದು ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ. ಹಿಂದಿನ ಕಾಲದಲ್ಲಿ ಹೆಚ್ಚಿನ ಜನರು ಅವಿಭಕ್ತ ಕುಟುಂಬದಲ್ಲಿ ಬದುಕುತ್ತಿದ್ದರು. ಆದರೆ ಇತ್ತೀಚೆಗೆ ಬೇರೆ ಬೇರೆ ಕಾರಣಗಳಿಂದ ಅದು ವಿಭಕ್ತ ಕುಟುಂಬಗಳಾಗಿ ಪರಿವರ್ತನೆಗೊಳ್ಳುತ್ತಿದೆ. ಅವಿಭಕ್ತ ಕುಟುಂಬದಲ್ಲಿ ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅಣ್ಣ, ತಂಗಿ ಇವರೆಲ್ಲರೂ ಸೇರಿದ ಒಂದು ಬಾಂಧವ್ಯವಿರುತ್ತಿತ್ತು. ನಮ್ಮ ಸಂತೋಷ ದುಃಖಗಳನ್ನು ನಾವು ಹಂಚಿಕೊಳ್ಳುತ್ತಿದ್ದೆವು. ಅಲ್ಲಿ ನಮಗೆ ಸಂಸ್ಕಾರ ದೊರೆಯುತ್ತಿತ್ತು. ಅಜ್ಜಿಯ ಕಥೆಗಳು, ಅಜ್ಜನ ನೀತಿ ಮಾತುಗಳು ಮತ್ತು ಹಬ್ಬದ ಸಂದರ್ಭದಲ್ಲಿರುವಂತಹ ಸಡಗರ ಇವೆಲ್ಲವೂ ನಮಗೆ ಅವಿಭಕ್ತ ಕುಟುಂಬದಿಂದ ಸಿಗುತ್ತಿತ್ತು. ಅದೇ ನಮ್ಮ ನಿಜವಾದ ಸಂಪತ್ತಾಗಿತ್ತು. ಆದರೆ ಇಂದಿನ ಈ ಆಧುನಿಕ ಯುಗದಲ್ಲಿ ಉದ್ಯೋಗ, ಶಿಕ್ಷಣ ಹೀಗೆ ಅನೇಕ ಕಾರಣಗಳಿಂದ ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ವಿಭಕ್ತ ಕುಟುಂಬದಲ್ಲಿ ಸ್ವಾತಂತ್ರ್ಯ ಸಿಗಬಹುದು, ಸ್ವತಂತ್ರ ಜೀವನವನ್ನು ನಡೆಸಬಹುದು. ಆದರೆ ಒಂಟಿತನ ನಮ್ಮನ್ನು ಸದಾ ಕಾಡುತ್ತಿರುತ್ತದೆ. ಇಂದಿನ ಯುವ ಪೀಳಿಗೆಯು ಮೊಬೈಲ್, ಇಂಟರ್ನೆಟ್ ಹೀಗೆ ಇದರ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದೆ. ತನ್ನ ಅಜ್ಜ, ಅಜ್ಜಿ ಮತ್ತು ಹಿರಿಯರೊಂದಿಗೆ ಮೌಲ್ಯವನ್ನು ಕಳೆದುಕೊಳ್ಳುತ್ತಿದೆ. ಹಿರಿಯರ ಜೊತೆ ಸಮಯವನ್ನು ಕಳೆಯುವುದನ್ನು ಕಡಿಮೆ ಮಾಡಿಕೊಳ್ಳುತ್ತಿದೆ. ಹಾಗೆ ಹಿರಿಯರ ಜೊತೆ ಗೌರವದಿಂದ ನಡೆದುಕೊಳ್ಳುವುದನ್ನು ಮರೆಯುತ್ತಿದೆ. ಆದರೆ ಇದಕ್ಕೆಲ್ಲದಕ್ಕೂ ಪರಿಹಾರ ಅವಿಭಕ್ತ ಕುಟುಂಬ. ಡಿವಿಜಿಯವರ ಕಗ್ಗದ ಚೌಪತಿಯಲ್ಲಿ ತಿಳಿಸಿರುವಂತೆ ಉಪ್ಪಿಷ್ಟು ಹುಳಿಯಿಷ್ಟು ಕಾರ ಸಿಹಿಯಷ್ಟಿಷ್ಟು ಒಪ್ಪಿರ್ದೊಡೆ ಭೋಜ್ಯವಂತು ಜೀವಮುಮಂ. ತಪ್ಪು ಸರಿ ಬೆಪ್ಪು ಜಾಣೊಂದು ಕುಂದುಗಳ ಬಗೆ 20 ಸೇರೆ ಮಂಕುತಿಮ್ಮ ಎನ್ನುವ ಡಿವಿಜಿಯವರ ಕಗ್ಗದ ಚೌಪತಿಯಲ್ಲಿ ತಿಳಿಸಿರುವಂತೆ ಉಪ್ಪು, ಸಿಹಿ, ಹುಳಿ, ಖಾರ ಇವೆಲ್ಲವೂ ಸೇರಿದರೆ ಊಟವು ಎಷ್ಟು ಅದ್ಭುತವಾಗಿರುತ್ತದೋ ಅದೇ ರೀತಿ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಅಜ್ಜ, ಅಜ್ಜಿ, ಅಕ್ಕ, ಅಣ್ಣ, ತಮ್ಮಂದಿರ ಈ ಪ್ರೀತಿ, ವಾತ್ಸಲ್ಯ, ಮಮತೆ, ಸಂಸ್ಕಾರ ಇವೆಲ್ಲವೂ ಸೇರಿದರೆ ಮಾತ್ರ ನಮ್ಮ ಜೀವನವು ಅದ್ಭುತವಾಗಲು ಸಾಧ್ಯ. ನಮ್ಮ ಜೀವನವು ಸಾರ್ಥಕ್ಯವಾಗಲಿಕ್ಕೆ ಸಾಧ್ಯವಾಗ್ತದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಕುಟುಂಬದ ಗಾತ್ರ ಎಷ್ಟೇ ಇರಲಿ, ಆ ಕುಟುಂಬದಲ್ಲಿ ಸಾಮರಸ್ಯ, ಒಗ್ಗಟ್ಟು, ಪ್ರೀತಿ, ಮಮತೆ ಇವೆಲ್ಲವೂ ತುಂಬ ಮುಖ್ಯವಾಗಿರುತ್ತದೆ. ಕೊನೆಯದಾಗಿ ನನ್ನ ಮಾತನ್ನ ಕುವೆಂಪುರವರ ಕವನದೊಂದಿಗೆ ಮುಗಿಸುತ್ತೇನೆ. ನಾನಿನಗೆ ನೀ ನನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ, ಹಣ್ಣಾಗುವ, ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ ಎನ್ನುವ ಕುವೆಂಪುರವರ ಈ ಮಾತಿನಂತೆ ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಇರುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಒಂದು ಕುಟುಂಬದಲ್ಲಿ ಸಾಮರಸ್ಯ, ಒಗ್ಗಟ್ಟು, ಪ್ರೀತಿ ಇವೆಲ್ಲವೂ ಇದ್ದರೆ ಮಾತ್ರ ನಮ್ಮ ಜೀವನವು ಸಾರ್ಥಕತೆಯೆಡೆ ಸಾಗಲಿಕ್ಕೆ ಸಾಧ್ಯ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಎಸ್ ಪ್ರತೀತಿ, ಎಸ್ ಸರ್. ಎಷ್ಟು ನಿಮಿಷ ಮಾತಾಡಿರ್ಬೋದು? 3.5 ನಿಮಿಷ. 3.5. ಓಕೆ, ಒಂದು 4 ನಿಮಿಷ 20 ಸೆಕೆಂಡ್ ಪಟ 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 ಅಂತ ಮಾತಾಡ್ತಾ ಇದ್ರಿ. ಸೊ ಪಿಕ್ ಆ್ಯಂಡ್ ಸ್ಪೀಚನ್ನೇ ಇಷ್ಟು ಮಾತಾಡಿದ್ರಿ, ಇನ್ನು ವಿಷಯ ಕೊಟ್ಟರೆ ಎಷ್ಟು ನಿಮಿಷ ಮಾತಾಡ್ತಾ ಇದ್ರಿ. ಓಕೆ, ನಮ್ಮ ಜಡ್ಜಸ್ವರೆಗೆ ಯಾವ ರೀತಿಯಲ್ಲಿ ರೀಚ್ ಆಯಿತು ಅಂತ ಕೇಳುವಂಥ ಟೈಮ್. ಎಸ್ ವೀಣಾ ಮೇಡಮ್, ಹೇಗನ್ನಿಸ್ತು ನಮ್ಮ ಪ್ರತೀತಿ ಅವರ ಮಾತುಗಳು? ಪ್ರತೀತಿ, ಎಸ್ ಮ್ಯಾಮ್. ಏನು ನಿಮ್ಮ ಹೆಸರಿನ ಅರ್ಥ? ಅಂದರೆ ಹಿಂದಿನಿಂದ ಬಂದಂಥ ಪದ್ಧತಿ ಅಂತ. ಹಾಂ, ಹಿಂದಿನಿಂದ ನೀವು ತುಂಬ ಪ್ರಸಿದ್ಧಿಯಾಗಿದ್ರಿ ಅಂತ ಅರ್ಥ ಅಲ್ವಾ? ಹೌದು ಮ್ಯಾಮ್. ತುಂಬ ಮೆಚ್ಯೂರಾಗಿ ಮಾತಾಡ್ತೀರಿ. ಪರ್ಫೆಕ್ಟ್ ಆಗಿತ್ತು ನಿಮ್ಮ ಏನು ಡೆಲಿವರ್ ಮಾಡಿದ ರೀತಿ, ತುಂಬ ಚೆನ್ನಾಗಿತ್ತು. ವಾಯ್ಸ್ ಮಾಡ್ಯುಲೇಷನ್ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇಂಟ್ರೊಡಕ್ಷನ್ ತುಂಬ ಚೆನ್ನಾಗಿ ಕೊಟ್ರಿ. ನೀವು DVG ಕಗ್ಗಗಳನ್ನು ಓದ್ತೀರಾ? ಹೌದು ಮ್ಯಾಮ್. ಎಷ್ಟು ಓದಿದ್ದೀರಿ? ತುಂಬ ಕಗ್ಗಗಳನ್ನು ಓದಿದ್ದೇನೆ, ಅರ್ಥ ಮಾಡ್ಕೊಂಡಿದ್ದೇನೆ, ಹಾಗೆ ಕಲ್ತಿದ್ದೇನೆ ಕೂಡ. ಹಾಂ, ಅವ್ರ ಜೀವನ ಚರಿತ್ರೆ ಏನಾದರೂ ಗೊತ್ತಿದೆಯಾ? ಹಾಂ, ಒಂದು ಯಾವುದಾದ್ರೂ ಘಟನೆ ಹೇಳ್ಬೋದಾ? DVG ಅವರು ತುಂಬ ಸರಳತೆಯಿಂದ ಇದ್ದರು. ಹೌದು. ಅವರು ಅವರ ಹೆಂಡತಿ ಜೊತೆ ಇದ್ದಾಗ ಅವರು ತುಂಬ ಬಡತನವಿತ್ತಿತ್ತು. ಅವರು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರ ಹೆಂಡತಿ ಹತ್ರ ಒಳ್ಳೆ ಸೀರೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ತನ್ನ DVG ಅವರ ಹತ್ರ ಆ ವಿಚಾರವನ್ನು ಮುಚ್ಚಿಡ್ತಾರೆ, ತನ್ನ ಹತ್ರ ಒಳ್ಳೆ ಸೀರೆ ಇಲ್ಲ ಎನ್ನುವಂಥ ವಿಚಾರವನ್ನು.
ಆ ವಿಚಾರವನ್ನು ಒಮ್ಮೆ ಅವರ ಕುಟುಂಬಕ್ಕೆ ಒಂದು ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮಕ್ಕೆ ಡಿ ವಿ ಜಿ ಅವರು ಅವರ ಪತ್ನಿಯನ್ನು ಹೋಗಲಿಕ್ಕೆ ಒತ್ತಾಯಿಸ್ತಾರೆ. ಆದರೆ ಅವರ ಪತ್ನಿ ಒಪ್ಕೊಳ್ಳುವುದಿಲ್ಲ, ಬೇಡ ಅಂತ. ಯಾಕಂದರೆ ಡಿ ವಿ ಜಿ ಅವ್ರ ಹತ್ರ ಇಂಥ ವಿಚಾರಗಳನ್ನು ಹೇಳಿರಲಿಲ್ಲ, ತನ್ನ ಬಳಿ ಒಂದು ಉತ್ತಮ ಸೀರೆ ಇಲ್ಲ ಎನ್ನುವಂಥ ವಿಚಾರವನ್ನು. ಹೀಗೆ ಅವರ ವಾದ ವಿವಾದಗಳು ಮುಂದುವರಿತದೆ. ನಂತರ ಡಿ ವಿ ಜಿ ಅವರಿಗೆ ವಿಚಾರ ಗೊತ್ತಾಗ್ತದೆ, ತನ್ನ ಪತ್ನಿಯ ಬಳಿ ಒಳ್ಳೆ ಸೀರೆ ಇರಲಿಲ್ಲ. ತಾನೇನಾದರೂ ಆ ಕಾರ್ಯಕ್ರಮಕ್ಕೆ ಹೋದರೆ ಡಿ ವಿ ಜಿಯವರ ಪತ್ನಿಯ ಬಳಿ ಒಳ್ಳೆ ಸೀರೆ ಇಲ್ಲ ಎನ್ನುವಂಥ ಕಾರಣಕ್ಕೆ ಹೌದು, ಡಿ ವಿ ಜಿಯವರಿಗೆ ಯಾವುದೇ ರೀತಿ ಅವಮಾನ ಆಗಬಾರ್ದು ಎನ್ನುವಂಥ ಒಂದು ಕಾರಣಕ್ಕೆ ಅವರಿಗೆ ಅದ್ರ ಬಗ್ಗೆ ಕಾಳಜಿ ಇತ್ತು. ಅವರ ಈ ಸರಳತೆ ಇದಕ್ಕೆ, ಈ ಒಂದು ಘಟನೆ ಅದಕ್ಕೆ ಉದಾಹರಣೆ ಆಗಿದೆ. ತುಂಬ ಸರಳ ವ್ಯಕ್ತಿ ಆಗಿದ್ರು, ಆದರೆ ಅವರು ತುಂಬ ಶ್ರೇಷ್ಠ ವ್ಯಕ್ತಿ ಆಗಿದ್ರು, ವಿದ್ವಾಂಸ ಆಗಿದ್ರು, ವಾಗ್ಮಿ ಆಗಿದ್ರು. ಎಲ್ಲ ಕ್ಷೇತ್ರದಲ್ಲಿ ಸಹ ಅವ್ರು ಕೆಲಸ ಮಾಡಿದ್ದಾರೆ ಅಲ್ವಾ. ಮಂಕುತಿಮ್ಮನ ಕಗ್ಗವನ್ನು ನಾವು 2ನೇ ಭಗವದ್ಗೀತೆ ಅಂತ ಹೇಳ್ತೇವೆ. ಜೀವನವನ್ನು ಹೇಗೆ ನಾವು ನಡೆಸಬೇಕು ಅನ್ನೋದನ್ನು ಬರೀ 4 ಸಾಲಲ್ಲೇ ಹೇಳ್ಕೊಟ್ಟಿದ್ದಾರೆ ಅವರು ನಮಗೆ. ಹೌದು. ಹಾಗಾಗಿ ನೀನು ತುಂಬ ಬುಕ್ಸ್ ಎಲ್ಲ ಓದಿದ್ಯಾ ಅಂತ ಅನ್ಸುತ್ತೆ ನನಗೆ ಅಲ್ವಾ. ಬೇರೆ ಬೇರೆ ಬುಕ್ಗಳನ್ನು ಓದ್ತೀಯಾ ನೀನು. ಭವಿಷ್ಯ ಚೆನ್ನಾಗಿರಲಿ, ಒಳ್ಳೆಯದಾಗಲಿ. ಪ್ರತೀತಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಧನ್ಯವಾದಗಳು. ಮುಂದಕ್ಕೆ ಮಹಾಗುರುಗಳಾಗಿರುವಂತಹ ಅಲ್ವಿನ್ ದಂತಿ ಸರ್ 2 ಭಾಷಣ ಕೇಳಿದ್ವಿ. ಒಂದು ಅವರಿಗೆ ಸಿಕ್ಕ ವಿಷಯ, ಮತ್ತೆ ಮೇಡಮ್ ಡಿ ವಿ ಜಿ ಅವರ ಬಗ್ಗೆ ಕೇಳಿದ್ರು. 2 ಮಾತನ್ನ ಕೇಳಿದ್ವಿ. ಏನು ಅನ್ನಿಸ್ತಾ ಇದೆ ಸರ್? ಈಗ ಕುವೆಂಪುರವರ ಬಗ್ಗೆ ಅವರು ಕೂಡ ಹೇಳಿದ್ದಾರೆ. ಈಗ ಇನ್ನೊಂದು 3ನೇ ಭಾಷಣ ಬೇಕಾ? ಬೇಡ ಸರ್. ಸೊ ಪ್ರತೀತಿ, ಈಗ ಅಭಿವ್ಯಕ್ತಿಯಲ್ಲಿ ಒಂದೇ ಪ್ರತೀತಿಯವರ ಹೆಸರು, ನಿಂದೇ ವೈಖರಿ, ನಿಂದೇ ನಡೆನುಡಿ. ಸೊ ಅಮ್ಮ ಏನು ಮಾಡ್ತಾರೆ? ಟೀಚರ್. ಅಪ್ಪ ಲೆಕ್ಚರರ್. ಮನೆಯಲ್ಲಿ ಲೈಬ್ರರಿ ಉಂಟಾ ನಿಮ್ಮದೇ? ಲೈಬ್ರರಿ ಅಂದರೆ ನಾನು ಒಂದಿಷ್ಟು ಬುಕ್ಸ್ಗಳನ್ನು ನನ್ನದೇ ಒಂದು ಶೆಲ್ಫಲ್ಲಿ ಇಟ್ಕೊಂಡು ಓದ್ತೇನೆ. ಓದುವ ಹವ್ಯಾಸ ನಿಮಗಿದೆ? ಹೌದು ಸರ್. ಭಾಷಣದಲ್ಲಿ ಎಲ್ಲೆಲ್ಲ ಪ್ರೈಸ್ ಇಟ್ಕೊಂಡಿದ್ದೀರಿ ನೀವು? ಪ್ರತಿಭಾ ಕಾರಂಜಿ, ಮತ್ತೆ ಪ್ರತಿಭಾ ಕಾರಂಜಿಯಲ್ಲಿ ಎಲ್ಲಿಯ ಹಂತವರೆಗೆ ಹೋಗಿದ್ದೀರಿ? ಪ್ರತಿಭಾ ಕಾರಂಜಿಯಲ್ಲಿ ನಾನು ಇಂಗ್ಲಿಷ್ ಭಾಷಣ ಮತ್ತು ಆಶು ಭಾಷಣದಲ್ಲಿದ್ದಿದ್ದೆ. ಎಲ್ಲಿವರೆಗೆ ಹೋಗಿದ್ದೀರಿ? ಜಿಲ್ಲಾ ಮಟ್ಟದವರೆಗೆ ಹೋಗಿ. ಜಿಲ್ಲಾ ಮಟ್ಟದವರೆಗೆ ಹೋಗಿದ್ದೀರಿ. ಸೊ ರಾಜ್ಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ ಬರುವ ವರ್ಷ. ಸೊ ಹೋಗಿ ಅಂತೇಳಿ ನಮ್ಮೊಂದು ಹಾರೈಕೆ. ನಿಮ್ಮಲ್ಲಿ ಎಲ್ಲ ಪೊಟೆನ್ಷಿಯಾಲಿಟಿ ಇದೆ. ಅಲ್ಲಿರುವಂಥ ಜಡ್ಜಸ್ಗಳು ಎಲ್ಲಿ ನೋಡಿರ್ತಾರ, ಏನು ಮಾಡಿರ್ತಾರೆ ಅವರಿಗೆ ಗೊತ್ತು ಅಲ್ವಾ? ಹೌದು ಸರ್. ಸರಿ, ಓಕೆ. ಈಗ ಭಾಷಣಕ್ಕೆ ಬರುವುದಾದರೆ ನಿಮ್ಮನೇಲಿ ಯಾರೆಲ್ಲ ಇದ್ದಾರೆ? ನಮ್ಮನೇಲಿ ಅಜ್ಜ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಅಕ್ಕಂದಿರು, ನಾವೆಲ್ಲರೂ ಒಟ್ಟಿಗೆ. ನಿಮ್ಮದು ಅವಿಭಕ್ತ ಕುಟುಂಬ. ಡಿವೈಡೇಬಲ್ ಅಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲ. ಸೊ ಸುಲಭ ಆಯಿತು ನಿಮಗೆ, ಟಾಪಿಕ್ ಸಿಕ್ಕಿತ್ತು ಅಲ್ಲ? ಸೊ ಫಸ್ಟ್ ಪ್ಲಸ್ ಪಾಯಿಂಟ್ ಏನು ಜಾಯಿಂಟ್ ಫ್ಯಾಮಿಲಿ? ಅದು ಅಲ್ಲಿ ಪ್ರೀತಿ, ಮಮತೆ, ಕಾಳಜಿ ಎಲ್ಲ ಅದೆಲ್ಲ ಉಂಟು. ಒಂದು ಪ್ಲಸ್ ಪಾಯಿಂಟ್ ಒಂದು ಹೇಳೋದಾದರೆ ವಿಚ್ ಯು ವಾಂಟ್ ಟು ಹೈಲೈಟ್ ಜಾಯಿಂಟ್ ಫ್ಯಾಮಿಲಿ, ಅದು ಅವಿಭಕ್ತ ಕುಟುಂಬದ್ದು ಯಾವುದಾದ್ರೂ ಒಂದು ಗುಣವನ್ನು ಹೇಳೋದಾದರೆ? ಈಗ ತಂದೆ ತಾಯಿ ಇಬ್ಬರು ಮನೆಯಲ್ಲಿಲ್ಲ ಅಂದರೆ ಅಜ್ಜ ಅಜ್ಜಿ ಇವ್ರ ಜೊತೆ ನಾವು ಇರಬಹುದು, ಅವರ ಪ್ರೀತಿ ಸಿಗ್ತದೆ. ಎಸ್, ಈಗಿನ ಮಕ್ಕಳು ದಾರಿ ತಪ್ಪಲಿಕ್ಕೆ, ಈಗಿನ ಸೊಸೆಯಂದಿರು ದಾರಿ ತಪ್ಪಲಿಕ್ಕೆ, ಈಗಿನ ಗಂಡಂದಿರು ದಾರಿ ತಪ್ಪಲಿಕ್ಕೆ ಕಾರಣ ಮನೆಯಲ್ಲಿ ಹಿರಿಯರು ಇಲ್ಲದೆ ಇರುವಂಥದ್ದು. ಸೊ ಅವರಿದ್ದರೆ ಅವರ ಒಡನಾಟದಲ್ಲಿ ಕೆಲಸ ಎಲ್ಲ ಡಿವೈಡ್ ಆಗುತ್ತೆ. ಸೊ ನಿನಗೇನು ಕೆಲಸ ಮನೆಯಲ್ಲಿ? ನನಗೆ ನಾನು ದಿನ ಮನೆಯನ್ನು ಒರೆಸ್ತೇನೆ ಅಷ್ಟೇ. ನಿಮಗೆ ಅದು ಓಕೆ. ತುಂಬ ಮಂದಿ ಇದ್ದಾರೆ, ಅದರಲ್ಲಿ ಒರೆಸುವ ಕೆಲಸ ನಿಂದು. ಗುಡಿಸುವವನು ಯಾರು? ಅಮ್ಮ. ಅವರು ಗುಡಿಸಿದ ನಿಮಗೆ ಒರೆಸ್ಲಿಕ್ಕಿಲ್ಲ? ಇಲ್ಲ. ಓಕೆ, ಸರಿ. ಭಾಳ ಚೆನ್ನಾಗಿ ನೀವು ಮಾತನಾಡಿದ್ದೀರಿ. ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಪ್ರತೀತಿ, ಈ ಸಂಚಿಕೆಯ ಕೊನೆಯವರೆಗೆ ಕಾಯಬೇಕು. ಸೊ ರಿಸಲ್ಟ್ ಆಗ ಅನೌನ್ಸ್ ಮಾಡ್ತೇವೆ. ಓಕೆ, ಆಲ್ ದ ಬೆಸ್ಟ್. ವೀಕ್ಷಕರೇ, ಪ್ರತೀತಿಯವರ ಮಾತುಗಳನ್ನು ಕೇಳಿದ್ವಿ. ಇಂದಿನ ಸಂಚಿಕೆಯ 2ನೇ ಸ್ಪರ್ಧಿ ವೈಷ್ಣವಿ ಸಂತೋಷ್ ಕಾವ್ಕರ್ ಇದೀಗ ನಮ್ಮ ಮುಂದೆ. ಓಕೆ ವೈಷ್ಣವಿ ಅವರೇ, ಸೊ ಏನು ಟೆನ್ಷನ್ ಇಲ್ಲ ಅಂತ ಹೇಳಿದ್ರಿ, ಕೈಯಲ್ಲಿ ವಿಷಯ ಇದೆ. ಸೊ ನಿಮ್ಮ ಮಾತನ್ನು ಕೇಳಲಿಕ್ಕೆ ರೆಡಿ ಆಗಿದ್ದೇವೆ. ಸೊ ಯಾವ ವಿಷಯ ಅಂತ ನಮ್ಮ ವೀಕ್ಷಕರಿಗೆ ಅದ್ರ ಜೊತೆಗೆ ಈಗ ಪ್ರಸ್ತುತಪಡಿಸುವಂಥ ಸಮಯ. ಎಸ್, ರೆಡಿ? ಎಸ್, ಹಾಗಾದರೆ ವೀಕ್ಷಕರೇ ಬನ್ನಿ, ವೈಷ್ಣವಿ ಅವರ ಮಾತುಗಳನ್ನು ಕೇಳೋಣ. ನನಗೆ ಸಿಕ್ಕಿರುವ ವಿಷಯ ಫಾಸ್ಟ್ ಫುಡ್ ಸಂಸ್ಕೃತಿ ಮತ್ತು ಯುವಜನರಲ್ಲಿ ಹೆಚ್ಚುತ್ತಿರುವ ಆರೋಗ್ಯ ಸಮಸ್ಯೆಗಳು. ಫಾಸ್ಟ್ ಫುಡ್ culture and rising health problems among youth. A healthy lifestyle begins with your plate.
With this simple and beautiful quote, I, Vaishnavi Gaunkar, would like to greet all of you on this beautiful day. And today I'm going to talk about a very small yet very important topic: fast food culture and rising health problems in Indian youth. We are in a generation where everything needs to be fast. Imagine you go to Udupi bus stand and then the conductor is like, Bega hatti, Bega hatti. If you need the bus, you have to be fast. And the same goes with the food too. We are in a generation where every corner has glowing signs and every smartphone has an app. And with just one click, there's food at your doorstep, and you do not question where it comes from and what it is made from. We consume that food without asking any questions. But the numbers, when we look at it, are oddly uncomfortable. Indian obesity in Indian youth has tripled over the past 2 decades. Tripled. Diabetes type 2, that was once called adult onset, is now being naturally and normally found in teenagers. Liver problems at 22, and heart conditions in people that have barely begun their lives. And you think it's just about generations making very poor choices. But it's also about the engineering of the food. Yes, you might be confused when I talk about food and engineering in the same sentence. Let me explain. Scientists have spent billions and billions of dollars in making fast food as attractive as it is today. With the right amount of salt, sugar, fats, it makes your brain stop from saying enough. Imagine you're in a restaurant and you're eating, but your brain is already craving for more food when there's already food in your plate. That is exactly what they're trying to do. With colorful packages and cartoon characters and rewarding meals, they target young children. Now, let me give you an example. In 2015, there was a controversy whether Maggi should be banned. So, it was found that there were very heavy toxic chemicals found like lead and arsenic. And yet today, when it rains, we think of Maggi and we continue to savor it without thinking anything. Even after knowing all the consequences, our brain runs after the taste. So, as a solution, I genuinely do not say just stop eating fast food all at once, because there are tiny hands and poor people behind those who earn their bread from it. It would be like kicking on their empty stomachs. But just before you enter a stall or before you eat fast food, just make a decision and think whether there's food at home or your mom or dad has cooked for you. Because every single thought matters and every single meal matters. Your body needs nutrition more than taste. And I am very privileged to be standing here today talking about this topic and raising awareness. But we also need to remember that raising awareness is not just about talking about it, but also taking actions, because awareness without actions is just noise. And I stand on this platform, Abhivyakta, Nanna Dvani, Nanna Shakti, where my voice is my power. Thank you. ಎಸ್ ವೈಷ್ಣವಿ, ಆಡಿಷನ್ನಿಂದ ಇಲ್ಲಿಯವರೆಗೆ ಕನ್ನಡದಲ್ಲಿದ್ದರೆ, ಸೊ ಇವತ್ತು ಪಿಕ್ ಆ್ಯಂಡ್ ಸ್ಪೀಚ್ ಅಂತ ಬಂದಾಗ ಸೊ ಇಂಗ್ಲೀಷಲ್ಲಿ ನೀವು ಭಾಷಣವನ್ನು ಪ್ರಾರಂಭಿಸಿದ್ರಿ. ಸೊ ಆಲ್ರೆಡಿ ನಮ್ಮ ದಾಂತಿ ಸರ್ ಹೇಳಿದ್ದಾರೆ, ನಿಮಗೆ ಯಾವ ಭಾಷೆಯಲ್ಲಿ ಫ್ಲೂಯೆಂಟ್ ಇದೆ ನೀವು ಆ ಭಾಷೆಯಲ್ಲಿ ಮಾತಾಡ್ಬೋದು ಅಂತ. ಏನು ಈ ಚೇಂಜಸ್ಗೆ ಕಾರಣ? ಅಂದರೆ ಸರ್, ಇಷ್ಟು ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಸಿಗ್ತಿತ್ತಲ್ಲ, ಆವಾಗ ಸ್ವಲ್ಪ ಗ್ರಾಮ್ಯಾಟಿಕಲ್ ಎಲ್ಲ ಎರರ್ಸ್ ಆಗೋದಿಲ್ಲ. ಅಂದರೆ ನನ್ನ ಮಾತೃಭಾಷೆ ಕನ್ನಡ, ಬಟ್ ಮನೆಯಲ್ಲಿ ನಾವು ಸ್ವಲ್ಪ ಅರೆ ಕನ್ನಡ ಮಾತಾಡ್ತೇವೆ. ಅದು ಮಧ್ಯದಲ್ಲಿ ಮಾತಾಡುವಾಗ ಅದು ವರ್ಡ್ಸ್ ಬರ್ತದೆ. ಸೊ ಅದು ಶುದ್ಧ ಕನ್ನಡ ಜೊತೆ ಮಿಕ್ಸ್ ಆಗೋದಿಲ್ಲ. ಮತ್ತೆ ನಾನು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುವ ಕಾರಣ ಇಂಗ್ಲೀಷಲ್ಲಿ ಮಾತಾಡಿ. ಸೂಪರ್. ಎಸ್, ಹಾಗಾದರೆ ನಮ್ಮ ತೀರ್ಪುಗಾರ ಹತ್ರ ಕೇಳುವಂಥ ಸಮಯ. ವೀಣಾ ಮೇಡಮ್, ಹೇಗನಿಸ್ತು ವೈಷ್ಣವಿ ಅವರ ಮಾತುಗಳು? ವೈಷ್ಣವಿ ಅವರೇ, ನಿಮ್ಮ ಮನೇಲಿ ಏನೆಲ್ಲ ತಿಂಡಿ ಮಾಡ್ತಾರೆ? ತಿಂಡಿ ಹೆಸರು ಹೇಳ್ಬೋದಾ? ಬೆಳಿಗ್ಗೆ ಎದ್ದು ದೋಸೆ ತಿನ್ನೋದು ಮ್ಯಾಮ್, ಮತ್ತೆ ದಿನಾಲು ದೋಸೆ ಇಡ್ಲಿ, ಅದೇ ಸೈಕಲ್ ಮಾಡ್ತಾ ಇರ್ತದೆ ಬೆಳಿಗ್ಗೆ. ದೋಸೆ ಇಡ್ಲಿದೆ ಸೈಕಲ್ ಆಗ್ತಾ ಇರುತ್ತೆ. ಹೌದು. ನೀವು ಯಾವುದು ಫಾಸ್ಟ್ ಫುಡ್ ತಿನ್ನೋದಿಲ್ಲ? ಫಾಸ್ಟ್ ಫುಡ್ ಅದೇ ಹೇಳಿದೆಲ್ಲ ಮ್ಯಾಮ್, ಯಾವಾಗಾದ್ರೂ ಒಂದು ಸತಿ ಅಷ್ಟೇ, ಹೊರಗೆ ಹೋದಾಗ. ತಿಂಗಳಿಗೆ ಒಂದ್ಸರಿ, ವಾರಕ್ಕೆ ಒಂದ್ಸರಿ? ತಿಂಗಳಿಗೆ ಒಂದು ಸತಿ ಅಷ್ಟೇ. ಹಾಂ, ಏನು ತಗೊಳ್ತೀರಾ ಆಗ ನೀವು? ಡಿಪೆಂಡ್ ಆಗ್ತದೆ ಮ್ಯಾಮ್. ಅಂದರೆ ಫ್ರೆಂಡ್ಸ್ ಜೊತೆ ಹೊರಗೆ ಹೋದರೆ ಇದು ಅಂತ ಇರ್ತದೆ, ಮನೆಯವ್ರ ಜೊತೆ ಹೊರಗೆ ಹೋದ್ರೆ. ಅದೇ ಇದು ಅಂದರೆ ಹೆಸರಿಲ್ವ ಅದಕ್ಕೆ? ಅಲ್ಲಿ ಸ್ಟಾಲಲ್ಲಿ ಪಾನಿಪುರಿ ಅಥವಾ ಬರ್ಗರ್, ಪಿಜ್ಜಾ ಹಾಗೆ. ಹೌದು, ತುಂಬ ರುಚಿ ಕೊಡ್ತದೆ ಅಲ್ವಾ?
ಬಾಯಿಗೆ ರುಚಿ ಕೊಡುವಂಥದ್ದು ದೇಹಕ್ಕೆ ರುಚಿಸುವುದಿಲ್ಲ, ದೇಹಕ್ಕೆ ಒಳ್ಳೆಯದಲ್ಲ ಅಲ್ವಾ. ಕಹಿ ಬೇವಿನ ಕಷಾಯ ಕುಡಿದಿದ್ದೀರಾ ನೀವು? ಹೌದು ಮ್ಯಾಮ್. ಕುಡಿದಿದ್ದೀರಾ? ಹಾಂ, ಅದನ್ನು ಕುಡಿಯುವಾಗ ನಮಗೆ ರುಚಿ ಕಹಿಯಾಗಿರುತ್ತೆ, ಆದರೆ ಹೊಟ್ಟೆ ಒಳಗೆ ಹೋದ ಮೇಲೆ ನಮ್ಮ ಇಡೀ ದೇಹಕ್ಕೆ ಹೆಲ್ಪ್ ಮಾಡುತ್ತೆ ಅದು ಅಲ್ವಾ. ಭಾಷಣ ಚೆನ್ನಾಗಿ ಮಾಡಿದರೆ, ಇಂಗ್ಲೀಷ್ನಲ್ಲಿ ಫ್ಲೂಯೆನ್ಸಿ ಒಳ್ಳೆ ಆಗಿತ್ತು ನಿಮ್ಮದು. ಫಾಸ್ಟ್ ಫುಡ್ ಅಂತ ಹೇಳಿದರೆ ಫಾಸ್ಟ್ ಡೆತ್ ಅಂತ, ಬೇಗ ನಾವು ಸಾವನ್ನು ಹತ್ತಿರಕ್ಕೆ ಕರ್ಕೊಳ್ತೇವೆ. ಬೇಗ ಬೇಗ ತಿಂದು ಬೇಗ ಬೇಗ ಮುಗಿಸ್ಬೇಕನ್ನುವಾಗ ಸಾವು ಸಹ ಹತ್ತಿರ ಬರುತ್ತೆ. ಫಾಸ್ಟ್ ಫುಡ್, ಫಾಸ್ಟ್ ಡೆತ್. ಮತ್ತು ಕೆಲವು ಥಾಟ್ಸ್ಗಳನ್ನು ಆ್ಯಡ್ ಮಾಡ್ಬೋದಿತ್ತು ಅಂತ ಅನಿಸ್ತು ನನಗೆ ಅಲ್ವಾ. ಯಾವುದಾದ್ರೂ ಥಾಟ್ಸ್ ಹೇಳಿದ್ರಾ, ಸೇಯಿಂಗ್ಸ್ ಯಾವುದಾದ್ರೂ ಹೇಳಿದ್ರಾ? ಫಸ್ಟಿಗೆ ಒಂದು ಹೇಳಿದೆ, ಹೆಲ್ದಿ ಲೈಫ್ ಸ್ಟೈಲ್ ಬಿಗಿನ್ಸ್ ವಿತ್ ಜಸ್ಟ್ ಯೋರ್ ಪ್ಲೇಟ್. ಮತ್ತು ಆರೋಗ್ಯ ಬದಲಾಗಬೇಕಾದರೆ ಆಹಾರ ಬದಲಾಗಬೇಕಾಗುತ್ತದೆ. ಅದು Okay, ನನಗೆ very good. ಅಪ್ಪ ಹೇಳಿದರು. ಹಾಗೆ ತುಂಬ ಚೆನ್ನಾಗಿ ಮಾಡಿದ್ರಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಮುಂದಕ್ಕೆ ಮಹಾಗುರುಗಳಾಗಿರುವಂಥ ಆಲ್ವಿನ್ ಸರ್, ಹೇಗಿತ್ತು ವೈಷ್ಣವಿ ಅವರ ಮಾತುಗಳು? ಈಗ ಫಾಸ್ಟ್ ಫುಡ್ನ ಸ್ಟೀವರ್ಡ್ ಅಥವಾ ವೆಯ್ಟರ್ ಅಂದರೆ ಈಗಿನ ಮಕ್ಕಳು. ಫಾಸ್ಟ್ ಫುಡ್ನ ಟೈಪ್ಸ್ ಏನಿದೆ ಅಂತೇಳಿ ಈಗ ನಮ್ಮ ವೀಣಾ ಮೇಡಮ್ ಕೇಳಬೇಕಾಯಿತು ಯಾವುದೆಲ್ಲ ಇತ್ತು ಅಂತೇಳಿ, ಭಾಷಣದಲ್ಲಿ ಬರಲಿಲ್ಲ ಅವುಗಳು. ಸೊ ಕೆನ್ ಯು ಮೆನ್ಷನ್ ಸಮ್ ಐಟಮ್ಸ್, ಸಮ್ ರೆಸಿಪೀಸ್ ಆಫ್ ಫಾಸ್ಟ್ ಫುಡ್? ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್, ಕೋಕ್, ಮತ್ತು ರೋಡ್ ಸೈಡ್ ಸಿಗ್ತದೆ ನೂಡಲ್ಸ್, ನೂಡಲ್ಸ್, ಗೋಬಿ ಮಂಚೂರಿ, ಇದೆಲ್ಲ ನಾನು ಹೇಳಬೇಕು. ಓಕೆ, ಫಾಸ್ಟ್ ಫುಡ್ ಅಂತ ಹೇಳುವಾಗ ನಾರ್ಮಲಿ ಯು ಆರ್ ಅಟ್ರಾಕ್ಟಿವ್ ಟುವರ್ಡ್ಸ್ ದ recipes you find in the roadside. Okay, but in your speech you are not mentioned any of this. You mentioned only one, that is Maggi, why it is banned in 2015, what happened in 2014, and they wanted to promote another noodles of Indian made, Patanjali noodles they wanted to promote, so that's why they brought all these particular issues. And you said it is found lead ಅಲ್ಲ, ಲೆಡ್, isn't it? ಲೆಡ್ ಈಸ್ ಫೌಂಡ್, ಸೀಸಾ. ಸೊ ಅದರಲ್ಲಿತ್ತು ಅಂತ ಹೇಳಿ, ಅದು ನೆಸ್ಟ್ಲೆ ಅವರದ್ದು ವರ್ಲ್ಡ್ ವೈಡ್. ಸೊ ಅದರಲ್ಲಿ ಎನ್ಕ್ವೈರಿ ಆಗುತ್ತೆ, ಅದು ಫೇಲ್ ಆಗುತ್ತೆ, ಸುಮ್ಮನೆ ಎಲಿಗೇಷನ್ಸ್ ಎಲ್ಲ ಹಾಕಿದ್ದು ಅಂತೇಳಿ. ನನಗದು ಭಾರಿ ಇಷ್ಟ ಆಯಿತು, ಯಾಕೆಂದರೆ ಅಟ್ಲೀಸ್ಟ್ ಇನ್ ದೀಸ್ ಪರ್ಟಿಕ್ಯುಲರ್ ಫ್ಯೂ ಮಿನಿಟ್ಸ್ ಯು ರಿಮೆಂಬರ್ಡ್ ದ್ಯಾಟ್ 2015 ಇನ್ಸಿಡೆಂಟ್, ಹೌ ಎ ಪರ್ಟಿಕ್ಯುಲರ್ multinational company or other particular companies accuses each other to bring their product, to launch their product, but they were not successful. ಮ್ಯಾಗಿ ಬಂತಾಯೆ, ಇದು ನಿಮ್ಮ ಮನೇಲಿ ಕೂಡ ಆಗುತ್ತೆ ಮ್ಯಾಗಿ? ಇಲ್ಲ ಸರ್, ತಿನ್ನೋದಿಲ್ಲ ಅಷ್ಟು. ಈಗ ಪ್ರೆಸೆಂಟ್ ಜನರೇಷನ್ ಎಲ್ಲ ಮ್ಯಾಗಿ ಚೈಲ್ಡ್. ಮೊದಲೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು, ಸೀಕ್ರೆಟ್ ಆಫ್ ಮೈ ಎನರ್ಜಿ ಇಸ್ ಬೂಸ್ಟ್, isn't it? ಐ ಆಮ್ ಎ ಕಾಂಪ್ಲನ್ ಗರ್ಲ್, ಇದೆಲ್ಲ ಬರ್ತಿತ್ತು, isn't it? ಇವರು ಯಾರೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ, ಆದರೆ ಹೆಸರು ಹೇಳುವಂಥದ್ದು. ಸೊ ದ ಕ್ಯಾಚಿ ಇದು ಯೂತನ್ನು, ಸ್ಪೆಷಲಿ ದ ಅಡೋಲಸೆಂಟ್, ಟೀನೇಜ್, ನೀವು ಅಟ್ರಾಕ್ಟಿವ್ ಆಗ್ತೀರಿ. ಈಗಲೂ ಕೂಡ ಅವರಿಗೆ ಅದೇ ಬೇಕು. ಸೊ ನೀವು ಹೇಳಿದಿರಿ ಏನು, ಮೇಡಮ್ ಹೇಳಿದರು ಫಾಸ್ಟ್ ಫುಡ್ ಈಸ್ ಫಾಸ್ಟ್ ಡೆತ್. ಸೊ ಪಿಜ್ಜಾ ತಿಂದರೆ ಬೊಜ್ಜ ಬೇಗ, ಚಾಯ್ಸ್ ಇಸ್ ಯುವರ್ಸ್. ನಮಗೆ ಅಪ್ಪನ ಅಪ್ಪ ಅಜ್ಜ ಬೇಡ, ಅಜ್ಜನ ಅಪ್ಪ ಬೇಕು. ಅಜ್ಜನ ಅಪ್ಪ ನಮಗೇನಾಗಬೇಕು? ಅಜ್ಜನ ಅಪ್ಪ ಮುತ್ತಜ್ಜ. ಪಿಜ್ಜಾ. ಹಾಂ, ನಿಮ್ಮ ಅರೆಭಾಷೆಯಲ್ಲಿ ಮುತ್ತಜ್ಜವಾ? ಓಕೆ. ನಮಗೆ ಅಪ್ಪ ಬೇಕು, ಒಂದು ಅಪ್ಪ ಅಂತೇಳಿ ಆಗುತ್ತಲ್ಲ. ನೀವು ನಿಮ್ಮ ಸೈಕಲ್ನಲ್ಲಿ ಇರೋದು ಇಡ್ಲಿ ಮತ್ತು ದೋಸೆ, ಇನ್ನೊಂದು ಅಪ್ಪ ಅಂತ ಆಗುತ್ತೆ, ಗೊತ್ತಾ? ತೂತು ಕಾವಲಿ ಇರ್ತದೆ, ಗೊತ್ತಿಲ್ಲ? ನೀವು ಉಡುಪಿಗೆ ಬಂದು ನೋಡಬೇಕು, ಎಲ್ಲ ಜಾತ್ರೆಗಳೆಲ್ಲ ಕಾವಲಿ ಮಾರಲಿಕ್ಕೆ ಇರ್ತಾರೆ. ಅದಕ್ಕೆ ನಾವು ಅಪ್ಪ ಅಂತ ಹೇಳ್ತೇವೆ. ಅಪ್ಪನನ್ನು ಪ್ರೀತಿಸಿದರೆ ನಾವು ಬದುಕ್ತೇವೆ, ಪಿಜ್ಜನನ್ನು ಪ್ರೀತಿಸಿದರೆ ಬೊಜ್ಜ ಆಗುತ್ತೆ, ಪಿಜ್ಜಾ. ಓಕೆ, ಸೊ ನಿಮ್ಮಲ್ಲಿ ಪೊಟೆನ್ಷಿಯಲಿಟಿ ಇಟ್ಟು, ಯು ಆರ್ ಫ್ಲೂಯೆಂಟ್ ಇನ್ ಕನ್ನಡ ಆಲ್ಸೋ, ಇನ್ ಇಂಗ್ಲೀಷ್ ಆಲ್ಸೋ, ಸೊ ಯು ಕುಡ್ ಹ್ಯಾವ್ ಮೇಡ್ ಬೆಟರ್. ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ, ಬಟ್ ಎನಿ ಹೌ ಯು ಹ್ಯಾವ್ ಮ್ಯಾನೇಜ್ಡ್ ಇಟ್ ಆ್ಯಂಡ್ ಯು ಬ್ರಾಟ್ ಎ ಬ್ಯೂಟಿಫುಲ್ ಕನ್ಕ್ಲೂಷನ್, ಆ್ಯಂಡ್ ಯುವರ್ ಇಂಗ್ಲೀಷ್ ಆಕ್ಸೆಂಟ್ ಈಸ್ ಬ್ಯೂಟಿಫುಲ್. You said restaurant, exact accent, exact pronunciation is restaurant, and we say restaurant. Cabbage, not cabbage. Garbage, but no, oftenly we don't pronounce like this, isn't it? The pronunciation itself is wrong, isn't it? It is pronunciation, and we say pronunciation. English teacher only says your pronunciation is wrong. Suddenly you have to stand and you say it's pronunciation, not
ಪ್ರೊನೌನ್ಸಿಯೇಷನ್. ಸೊ ಆಲ್ ದ ಬೆಸ್ಟ್. Thank you, sir. ಎಸ್ ಥ್ಯಾಂಕ್ ಯು ಸೊ ಮಚ್. ವೈಷ್ಣವಿ, ಈ ಸಂಚಿಕೆ ಕೊನೆಯವರೆಗೆ ಕಾಯಬೇಕು. ರಿಸಲ್ಟ್ಸ್ ಕೊನೆಯಲ್ಲಿ ಅನೌನ್ಸ್ ಮಾಡ್ತೇವೆ. ಅಲ್ಲಿವರೆಗೆ ಆಲ್ ದ ಬೆಸ್ಟ್. Thank you, sir. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಇಬ್ಬರು ಸ್ಪರ್ಧಿಗಳ ಮಾತುಗಳನ್ನು ನಾವುಗಳು ಕೇಳಿದ್ವಿ. ಈ ಸಂಚಿಕೆಯ ಕೊನೆಯ ಸ್ಪರ್ಧಿಯನ್ನ ಇದೀಗ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತಹ ಸಮಯ. ಇನ್ನು ಸಂಚಿಕೆಯ ಕೊನೆಯ ಸ್ಪರ್ಧಿ ಅದೀಶ್ ಎ ಶೆಣೈ. ಎಸ್ ಅದೀಶ್, ಕೈಯಲ್ಲಿ ಟಾಪಿಕ್ ಇದೆ. ಸೊ ಯಾವ ಟಾಪಿಕ್ ಅಂತ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ, ನಾವು ಕೂಡ ಕಾಯ್ತಾ ಇದ್ದೇವೆ. ನಿಮ್ಮ ಮಾತನ್ನ ಕೇಳಲಿಕ್ಕೆ ರೆಡಿ ಇದ್ದೀರಿ? ಹೌದು. ಎಸ್ ವೀಕ್ಷಕರೇ, ಹಾಗಾದ್ರೆ ಅದೀಶ್ ಅವರಿಗೆ ಯಾವ ವಿಷಯ ಸಿಕ್ಕಿದೆ ಮತ್ತು ಅವರ ಮಾತು ಏನು ಅನ್ನೋದನ್ನ ಕೇಳೋಣ ಬನ್ನಿ. The topic which I got is 6 Karnataka Shakti scheme, out of which Karnataka free bus service, Karnataka Shakti ಯೋಜನೆ, ಕರ್ನಾಟಕ ಉಚಿತ ಬಸ್ ಸೇವೆ ಜನರಿಗೆ ಹೇಗೆ ಸಹಕಾರಿ. ಥ್ಯಾಂಕ್ ಯು. Imagine this scene. It's early in the morning in a small village in Karnataka. A girl is waiting in a bus stand with a college bag in her hand. She has big dreams in her eyes, dreams of becoming a teacher, a lawyer, even an officer one day. But then there's a silent, invisible barrier in between. Dependence. Dependence on others, dependence on money, and dependence on permission. And then comes the Karnataka Shakti scheme. And it brings a lot of changes in the women of the society. A woman who used to think twice before heading out can head out freely today. The same girl who could not go to college can go to college freely. And yes, women no longer need to check the amount of money they have in their purse, but instead they need to see the number of empty seats in the bus. There's a saying which goes like, empowerment begins when dependence ends. From years, government used our money to build hospitals, colleges and roads. And yes, it is needed. Roads connect cities, colleges provide education, and hospitals provide healthcare. But it's just one side of development. True development is not just about building something, but it's about making sure that every citizen has access to them. What's the use of building colleges when girls can't confidently reach them? What's the use of building roads when the women cannot be led towards their independence? And this initiative comes into the play. This initiative is not just another transportation policy, but it gives a clear statement to every single woman in Karnataka. You do not need anybody's permission to prosper yourself. And, dear judges, history remembers governments not just only by the number of buildings they have built, but it remembers the governments by the number of people they have empowered. And this free bus scheme won't be merely remembered as a transportation policy, but it will be remembered as a moment when thousands of women realized that this and freedom is not just about speaking and telling that will give you freedom, but freedom is actually about working and giving opportunities to every single woman in the society. So, let me end this short speech by saying a beautiful quote I remembered. The quote goes like, when a man is educated, he empowers himself. But when a woman is educated, she empowers an entire generation with her. Thank you. ಎಸ್ ಅದೀಶ್. ಸೊ ಈಗ ನೇರವಾಗಿ ಜಡ್ಜಸ್ ಹತ್ರ ಕೇಳುವ. ಎಸ್ ವೀಣಾ ಮೇಡಮ್, ಹೇಗನಿಸ್ತು ಅದೀಶ್ ಅವರ ಮಾತುಗಳು? ಅದೀಶ್ ಅವರೇ ನಮಸ್ಕಾರ. ನಮಸ್ಕಾರ. ನಿಮಗೆ ಸಿಕ್ಕಿದ ಟಾಪಿಕ್ ನಿಮಗೆ ಆ್ಯಕ್ಟ್ ಅಂತ ಅನಿಸ್ತಾ? ಐ ಆಮ್ ಸಾರಿ. ಅಂದರೆ ನಿಮಗೆ ಸಿಕ್ಕಿದ ಟಾಪಿಕ್ ನಿಮಗೆ ಸರಿ ಅಂತ ಅನಿಸ್ತಾ? ಅಂದರೆ ಇಷ್ಟ ಆಯಿತಾ ಅಂತ ಕೇಳ್ತಾ ಇದ್ದೀನಿ. ಇಷ್ಟ ಆಗೋದು ಇಷ್ಟ ಆಗಲಿಲ್ಲ ಅದು ನಾನೆಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ವಾಟ್ ದ ಟಾಪಿಕ್ ಹ್ಯಾಸ್ ಬಿನ್ ಗಿವನ್ ಟು ಮೀ, ಒನ್ಸ್ ಇಟ್ಸ್ ಗಿವನ್ ಟು ಮೀ, ಇಟ್ಸ್ ಮೈ ಡ್ಯೂಟಿ ಟು ಸ್ಪೀಕ್ ಅಬೌಟ್ ದ್ಯಾಟ್. ನನಗೆ ಒಳಗೋಗಿ ಚೇಂಜ್ ಮಾಡಬೇಕು, ಇಷ್ಟ ಆಗಲಿಲ್ಲ, ದೇರ್ ಇಸ್ ನೋ ಆಪ್ಷನ್, ದೇರ್ ಇಸ್ ನೋ ಸಚ್ ಆಪ್ಷನ್. ಅಲ್ಲಲ್ಲ, ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಆದರೆ ಸಿಕ್ಕಿದ ಟಾಪಿಕ್ ಇಷ್ಟ ಆಯ್ತಾ ಇಲ್ವಾ ಅಂತ ಒಂದು ಮನಸ್ಸಿಗೆ ಇರುತ್ತಲ್ಲ ನಮಗೆ. ಹೌದು, ಇರೋದಿಲ್ವಾ? ಇರ್ತದೆ. ಹಾಂ. ಸೊ ಇದು ಟಾಪಿಕ್ ನನಗೆ ಸ್ವಲ್ಪ ಇಷ್ಟ ಆಯಿತು,
and I kind of like this topic. ಸ್ವಲ್ಪ ಇಷ್ಟ ಆಯಿತು, ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಆಯಿತು. ಅದೇ ಹುಡುಗಿಯರ್ದಿರು ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ ನನಗನ್ನಿಸ್ತು ನೀವು ಮಾತಾಡುವಾಗ. ಮತ್ತು ನೀವು ಅದರಲ್ಲಿ ಒಳ್ಳೆಯ ಅಂದರೆ ಗುಡ್ ಥಿಂಗ್ಸ್ ಯಾವುದಿದೆ ಅದನ್ನು ಮಾತ್ರ ಪಾಯಿಂಟ್ ಔಟ್ ಮಾಡಿದ್ರಿ. ಅದರಿಂದ ಕೆಲವು ಕೆಟ್ಟದ್ದು ಆಗಿದೆ. ಫ್ರೀ ಬಸ್ ಕೊಟ್ಟದ್ರಿಂದಾಗಿ ಕೆಲವೊಂದು ಕೆಟ್ಟ ವಿಚಾರಗಳು ಆಗಿದೆ. ಕೆಲವು ಜನರು ಏನು ಕೆಲಸ ಇಲ್ದಿದ್ರು ಸುಮ್ಮನೆ ತಿರ್ಕಾಡ್ಕೊಂಡೇ ಇರೋದು. ಮನೇಲಿ ಅಡುಗೆ ಆಗದೇ ಇದ್ರೂ ಪರವಾಗಿಲ್ಲ, ಊರು ಸುತ್ತಾ ಇರಬೇಕು. ಇಲ್ಲ ಮನೇಲಿ ಹೆಂಗಸ್ರು ಇಲ್ಲ ಅಂತಾದರೆ ಉಳಿದವರಿಗೆಲ್ಲ ಊಟವೂ ಇಲ್ಲ, ತಿಂಡಿನೂ ಇಲ್ಲ. ಆ ರೀತಿಯೂ ಆಗಿದೆ ಅಲ್ವಾ. ಕೆಲವರು ಅದನ್ನು ಉಪಯೋಗಿಸ್ಕೊಂಡು ಹೋಗ್ತಾ ಇರುವಾಗ ಅಷ್ಟು ಗಡಿಬಿಡಿಯಲ್ಲಿ ಬಸ್ಸಾದಲ್ಲೂ ಕೆಲವರು ಕುತ್ತಿಗೇನು ಆ ಬಸ್ಸಿನ ವಿಂಡೋದಲ್ಲಿ ಸಿಕ್ಕಾಕೊಂಡದ್ದಿದೆ. ಕೆಲವೊಂದು ಅವಕಾಶಗಳನ್ನು ಕೊಟ್ಟಾಗ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಕೆಲವರು. ಹೌದು. ಅದು ಆ ನೆಗೆಟಿವ್ ಪಾಯಿಂಟ್ಸ ನೀವು ಹೇಳ್ಬೋದಿತ್ತು ಅಂತ ನಂಗೆ ಅನಿಸ್ತು. ಒಳ್ಳೆ ಮಾತಾಡಿದ್ರಿ, ಬಾಡಿ ಲ್ಯಾಂಗ್ವೇಜ್ ಒಳ್ಳೆ ಆಗಿತ್ತು ನಿಮ್ಮದು. ಥ್ಯಾಂಕ್ ಯು. ಅಷ್ಟೇ, ಓವರಾಲ್ ಚೆನ್ನಾಗಿತ್ತು. ಎಸ್ ಎಸ್, ಓಕೆ, ಧನ್ಯವಾದಗಳು ಮೇಡಮ್. ಮುಂದಕ್ಕೆ ಮಹಾಗುರುಗಳಾಗಿರುವಂಥ ಅಲ್ವಿನ್ ತಂತಿ ಸರ್, ಏನು ಹೇಳ್ತೀರಿ ಸರ್? Adish, what was the topic you got? Karnataka Shakti scheme. Only the bus scheme you spoke. Yeah, they had a bracket and they had written about it. Okay. Shakti scheme, in that specialize Yeah, is free bus facility. free bus facilities. Being a male, you have highlighted the empowerment of females. Yes. That's a great thing. Thank So the slogan goes like this: Beti padhao, you. Beti bachao. बेटे को क्या करेंगे, बेटे को. What about the beta? हाँ, उसको छोड़ दे ऐसे ही, नहीं, गुंडा मोहली बना दे, नहीं. isn't it? बेटी बचाओ, बेटों को भी बचाओ. बेटी को पढ़ाओ, बेटों को भी पढ़ाओ, isn't it? Yes. The moment when you supported the woman empowerment and everything, that is a good sign. And yes, most of the things that you started a story. The girl is waiting for a bus, Yes. isn't it? From there the speech starts. So you could have more elaborated more, isn't it? So as madam told, the negative that on that particular matter I am not going to speak. What about boys? The government should think about the male community also, no? Huh? चल लंकसन अस्मारा है कसन यासुआ Nah. नानु है. Okay, why they have brought, you justified. Okay. Why yeah. this particular program has brought, you justified, because the earlier government given importance for the hospitals, roads, Yeah. schools, colleges, but this government has brought this particular thing to empower the People. girl child, so that the most of the children in their villages till 10th standard or till primary one school will be there. Further they have to go to the cities or somewhere, Yes. semi-urban areas. So to reach there was no transport. So this particular facility or scheme made so many girls those who are stopped the education after SSLC. So at least they are going for PU colleges or the degree colleges, right? Yes, sir. So hats off to you for supporting the girls, those who are going Thank for you. higher education. From my side, it was a nice one, and your way of confidence was good. So I think you have stopped the speech before the duration. Yes. No. Hmm? ಇಲ್ಲ, ಕಂಪ್ಲೀಟ್ ಆಯ್ತು ಸರ್, ಅಲ್ಲಿಗೆ Complete ಮುಗೀತು. Exact 3 minutes. Yes, ನನಗೆ yes, ಮೊದಲು ಮುಗಿಸಿದಾಗೆ ಆಯಿತು. ಸೊ ಆದಿಶ್, ಆಲ್ ದ ಬೆಸ್ಟ್. Thank you. ಎಸ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಅದೀಶ್, ಇನ್ನೇನು ಕೆಲವೇ ಕ್ಷಣದಲ್ಲಿ ತೀರ್ಪು ಹೊರಬರಲಿಕ್ಕಿದೆ. ಸೊ ಏನಾಗ್ತದೆ ನೋಡುವ ರಿಸಲ್ಟ್ಸ್. ಆಲ್ ದ ಬೆಸ್ಟ್. Thank you. ವೀಕ್ಷಕರೇ, 3 ಜನ ಸ್ಪರ್ಧಾಳುಗಳ ವಾಕ್ಚಾತುರ್ಯವನ್ನು ಗಮನಿಸಿದ್ವಿ. ಕೊನೆಯ ಸಂಚಿಕೆಯಲ್ಲಿ 3 ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ದಾರೆ. ಆದರೆ
ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಾಗ 4 ಸಂಚಿಕೆಗಳನ್ನು ಗಮನಿಸಿದ್ವಿ. ಈ 4 ಸಂಚಿಕೆಗಳಲ್ಲೂ ಕೂಡ ಒಂದಷ್ಟು ಜನ ವೇಟಿಂಗ್ ಲಿಸ್ಟ್ ನಲ್ಲಿದ್ದಾರೆ. ಅದ್ರ ಜೊತೆಗೆ ಕೊನೆಯ ಸಂಚಿಕೆಯಲ್ಲಿ 3 ಜನ ಸ್ಪರ್ಧಾಳುಗಳು ಭಾಗವಹಿಸಿ ಅವರ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ. ಆದರೆ ಮುಂದಿನ ಸುತ್ತಿಗೆ ಆಯ್ಕೆಯಾಗಲಿಕ್ಕೆ ಕೇವಲ 3 ಸ್ಪರ್ಧಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ. ಅದು ಯಾರಿಗೆಲ್ಲ ಸಿಗ್ತದೆ, ಇಂದಿನ ಸಂಚಿಕೆಯ 3 ಸ್ಪರ್ಧಾರ್ಥಿಗಳಲ್ಲಿ ಯಾರೆಲ್ಲ ಮುಂದಿನ ಸುತ್ತಿಗೆ ಹೋಗ್ತಾರೆ, ಅದರ ಜೊತೆಗೆ ವೇಟಿಂಗ್ ಲಿಸ್ಟ್ ನಲ್ಲಿ ಇರುವಂತ ಯಾರಾದ್ರೂ ಸ್ಪರ್ಧಾಳುಗಳು ಮುಂದಿನ ಸುತ್ತಿಗೆ ಹೋಗ್ತಾರ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಅದಕ್ಕಿಂತ ಮೊದಲು ಇಂದಿನ ಸ್ಪರ್ಧೆಯ ಎಲ್ಲ ಸ್ಪರ್ಧಾಳುಗಳನ್ನ ಈ ವೇದಿಕೆಗೆ ಸ್ವಾಗತಿಸೋಣ. ಈ ಸುತ್ತಿನ ಕೊನೆಯ ಸಂಚಿಕೆಯಲ್ಲಿ ನಾವಿದ್ದೇವೆ. ಸೊ 3 ಜನ ಮಾತ್ರ ಸೆಲೆಕ್ಟ್ ಆಗ್ಲಿಕ್ಕೆ ಬಾಕಿ ಇದೆ. ಸೊ ಏನ್ ಅನಿಸ್ತಾ ಇದೆ ಈಗ? ಜಡ್ಜಸ್ ಸೆಲೆಕ್ಟ್ ಮಾಡಬಹುದು ಇಲ್ವೋ ಅವ್ರಿಗೆ ಬಿಟ್ಟಿದ್ದು. ಓಕೆ, ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ, ಇಂದಿನ ಸಂಚಿಕೆಯ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಏನಾದ್ರೂ ತೀರ್ಪುಗಾರರ ಹತ್ರ ಹೇಳಲಿಕ್ಕಿದ್ಯಾ? ಇಲ್ಲ, ಏನೂ ಇಲ್ಲ. ಅವ್ರು ಹೇಳಿದನ್ನ ಕೇಳಲಿಕ್ಕೆ ರೆಡಿ ಇದ್ದೀರಿ? ಹಾ, ಎಸ್ ಅಲ್ವಿನ್ ಸರ್. ಸೊ ಪ್ರತೀತಿ ಅವರ ಮಾತನ್ನ ಕೇಳಿದ್ವಿ. 3 ಜನ ಅವರು ಜಾಯಿಂಟ್ ಫ್ಯಾಮಿಲಿಯಿಂದ ಬರ್ತಾರೆ. ಹೌದು. ಸೊ ಮನೆಯಲ್ಲಿ ಏನು ಹೇಳಿ ಕಳಿಸಿದ್ರು? ಮನೆಯಲ್ಲೆಲ್ಲರೂ ಆಶೀರ್ವಾದ ಮಾಡಿದ್ರು, ವಿನ್ ಆಗಲಿ, ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಲಿ ಅಂತ. ನೀನು ಸೆಲೆಕ್ಟ್ ಆಗದಿದ್ರೆ ಅವರ ಆಶೀರ್ವಾದ ಫೇಲ್ ಆಗುತ್ತಾ? ಇಲ್ಲ, ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರ್ತದೆ. ಹೌದು. ಓಕೆ, ನಿಮಗೆ ತುಂಬ ಸಪೋರ್ಟ್ ಮಾಡೋರು ಯಾರು ಮನೆಯಲ್ಲಿ? ಮನೆಯಲ್ಲಿ ಪೇರೆಂಟ್ಸ್. ಒಂದೇ ಹೆಸರು ಬರಬೇಕು. ಎಲ್ಲ ತುಂಬ ಮಂದಿ ಇದ್ದಾರೆ ತುಂಬ ಸಪೋರ್ಟ್ ಮಾಡೋರು, ಅಥವಾ ನಿಮ್ಮ ಸ್ಪೀಚಿಗೆ ಒಂದು ಸ್ಫೂರ್ತಿ, ಅಥವಾ ನಿಮ್ಮ ಸ್ಪೀಚ್ ಅಂತ ಹೇಳುವಾಗ ಎಲ್ಲ ಕೆಲಸ ಬಿಟ್ಟು ನಿಮಗೆ ಸಪೋರ್ಟ್ ಮಾಡೋರು ಯಾರು? ನನಗೆ ಸ್ಪೀಚಿಗೆ ಸ್ಫೂರ್ತಿ ಅಂದರೆ ನನ್ನ ತಂದೆ. ಓಕೆ, ಗುಡ್ ಒನ್. ಮತ್ತು ತಂದೆಗೆ ಎಷ್ಟು ಮಂದಿ ಮಗಳಿದ್ದರೂ ಕೂಡ ಮಗಳಿಗೆ ಎಷ್ಟು ಏನು ಕೊಟ್ಟರೂ ಕೂಡ ತಾಯಿ, ಮಗಳು ಯಾವಾಗಲೂ ತಂದೆ ಸೈಡಿಗೆ ಇರೋದು. ತಂದೆಗೆ ಎಷ್ಟು ಮಂದಿ ಮಕ್ಕಳಲ್ಲಿ ಎಷ್ಟು ಮಂದಿ ಮಗಳು ಇರ್ಬೋದು, ಅವ್ರ ಸಪೋರ್ಟು ಮಗಳಿಗೆ ಇರೋದು. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ವೈಷ್ಣವಿ, ಸೊ ಕೇವಲ 3 ಜನರಿಗೆ ಮಾತ್ರ ಇನ್ನು ಅವಕಾಶ ಇರುವಂಥದ್ದು. ಸೊ ಕಾಂಪಿಟೇಷನ್ ಟಫ್ ಆಗ್ತಾ ಇದೆ. ಸೊ ಏನು ಹೇಳ್ತೀರಿ? ಯಾರು ಡಿಸರ್ವ್ ಮಾಡ್ತಾರೆ ಅವರೇ ಫೈನಲ್ಸಿಗೆ ಹೋಗ್ತಾರೆ ಸರ್, ಅಷ್ಟೇ. ಯಾರು ಡಿಸರ್ವ್ ಅಲ್ಲ. ನೀವೇನು ಹೇಳ್ತೀರಿ? ನಿಮ್ಮ ಬಗ್ಗೆ ನೀವೇನು ಹೇಳ್ತೀರಿ? ನನ್ನ ಬಗ್ಗೆ ನಾನು ಪ್ರಿಪೇರ್ ಮಾಡಿದ್ದೇನೆ, ನಾನು ಮಾಡಿದ್ದೇನೆ, ಲೈಕ್ ಎಷ್ಟಾಗ್ತದೆ ಅಷ್ಟು ಕೊಟ್ಟಿದ್ದೇನೆ ಬೆಸ್ಟ್. ಮುಂದೆ ಸೆಲೆಕ್ಟ್ ಆದರೆ ಇನ್ನೂ ಇಂಪ್ರೂವ್ ಆಗಲಿಕ್ಕೆ ತುಂಬ ಸ್ಕೋಪ್ ಉಂಟು ಅಂತ ಜಡ್ಜಸ್ ಹೇಳಿದ್ದಾರೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಮಾಡ್ತೇನೆ ಸರ್. ಎಸ್ ಅಲ್ವಿನ್ ಸರ್. ಸೊ ಫಾಸ್ಟ್ ಫುಡ್ನ ಬಗ್ಗೆ ಒಂದಷ್ಟು ಹೇಳಿದ್ರು. ಸೊ ಎಲ್ಲ ವಿಚಾರ ಕೇಳಿ ನಿಮ್ಮ ಬಾಯಿಯಲ್ಲಿ ನೀರು ಬಂತು ಸರ್? ಬರದೆ ಹೇಗೆ ಬಂತು? ನಾವು ಸಹ ಇವರಾಗಿ ಅಪರೂಪಕ್ಕೊಮ್ಮೆ ತಿನ್ನೋದು ಹಾಗೆ. ಅಲ್ಲ, ಅವರು ಹೆಸರೇ ಮೆನ್ಷನ್ ಮಾಡಲಿಲ್ಲ. ಅವರು ಹೆಸರುಗಳನ್ನು ಮೆನ್ಷನ್ ಮಾಡಿದ್ರೆ ಬಾಯಲ್ಲಿ ನೀರು ಬರ್ತಿತ್ತು. ಇಲ್ಲ ಸರ್, ಮ್ಯಾಗಿ ಆ ಟೈಮ್ನಲ್ಲಿ ಒಂದು ಫೇವ್ರೇಟ್ ಇತ್ತು. ಮ್ಯಾಗಿ. ಅದು ಪಕ್ಕದ ಮನೆಯ ಮಗ್ಗಿ ಮ್ಯಾಗಿ. ಅದು ನಿಮ್ಮ ಪಕ್ಕದ ಮನೆದು ಗೊತ್ತಿಲ್ಲ ಸರ್ ನಿಮಗೆ. ಓಕೆ ಸರ್, ಈ ಎಲ್ಲ ಟಫ್ ಇತ್ತು. ಸೊ ಸ್ಪೆಷಲಿ ಏನಂದ್ರೆ ಸರ್, ಚಾಲೆಂಜಿಂಗ್ ಆಗುವಂತದ್ದೆಲ್ಲ ನಿಮ್ಗೆ, ಯಾಕಂದ್ರೆ ಆ 100ರಿಂದ 50ಗೆ 10ರ ಮಟ್ಟಕ್ಕೆ ಇಳಿಬೇಕು ಸರ್. ಸೊ ಹೇಗಿತ್ತು? ಎಲ್ಲ ಪಾಪ ನನ್ನ ಮೇಲೆ ಹಾಕೋದಲ್ಲ. ನೀವೆಲ್ಲ ಸೇಫ್ ಝೋನ್ನಲ್ಲಿ, ಇವರು ಕೂಡ ಸೇಫ್ ಝೋನ್ನಲ್ಲಿ. ಏನಾದರೂ ಕೂಡ ಆದರೂ ಕೂಡ ನನಗೆ ಇಷ್ಟುವರೆಗೆ ಸರ್ ಬಹುವಚನ ಎಲ್ಲ ಬರ್ತದೆ. ಇದರ ನಂತರ ಬರುವಂಥದ್ದು ಏನು ಗೊತ್ತುಂಟ? ಸಾಹಿತ್ಯ ಬೈ ಸೆಲೆಕ್ಟ್ ಮಾಡಿಬೇಡ ಅದು ಬರುವುದಿಲ್ಲ. ಗೆತ್ತೆ ಪರೀಕ್ಷೆಯಲ್ಲಿ ಕೂಡ ಹಾಗೆ ಆಗೋದು. ಪೇಪರ್ ಕೊಡುವಾಗ ಲಗಾಡಿ ಗೆತ್ತೆ ಡ್ಯಾಶ್ ಮಗೆ. ನಾವು ಯಾರಪ್ಪನ ಮಗ ಅಂತ ಹೇಳಿ ನಮ್ಮ ಸ್ಟೂಡೆಂಟ್ಸ್ಗಳೇ ಹೇಳ್ತಾರೆ ಹಿಂದಿನಿಂದ. ಇರಲಿ, ಅದೆಲ್ಲ ಕೇಳಿ ಅಭ್ಯಾಸವಾಗಿದೆ. ನಮ್ಮ ಫ್ಯೂಚರ್ ಆ್ಯಕ್ಟ್ರೆಸ್ ಬ್ಯೂಟಿ ಬೋನ್ ಎಲ್ಲ ಕಾಣ್ತಾ ಉಂಟು. ಸೊ ಫಾಸ್ಟ್ ಫುಡ್ ಅವರು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ತಿನ್ನುವಂಥದ್ದು ಕಾಣ್ತದೆ. ದ ವೇ ಶಿ ಹಸ್ ಪ್ರೆಸೆಂಟೆಡ್ ವಾಸ್ ವೆರಿ ಗುಡ್. ಥಿಯರಿಟಿಕಲಿ ಏನು ಥಿಯರಿ ಉಂಟಲ್ಲ, ಅದು ಪರ್ಫೆಕ್ಟ್ ಆಗಿದೆ. ಮತ್ತು ಎಲ್ಲದರಲ್ಲಿ ಎದ್ದು ಕಾಣುವಂಥದ್ದು ಅವರು ಬರೇಲಿಯ ಜುಮ್ಕ. ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಮಚ್. ಅದ್ರ ಜೊತೆಗೆ ಅದೀಶ್, ಹೇಗಿದೆ ಈಗ ಸಿಚುವೇಶನ್? ಐ ಫೀಲ್ ದಟ್ ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೇನೆ. ಓಕೆ, ಕಾನ್ಫಿಡೆನ್ಸ್ ಇದೆ. ಹೌದು. ಸೊ ನಾವು ಪ್ರತಿ ಸುತ್ತಿನಲ್ಲೂ ಕೂಡ ಒಂದೊಂದು ಅಷ್ಟು ಪ್ರಶ್ನೆಗಳು, ಅದೇ ರೀತಿ ಬೇರೆ ಬೇರೆ ವಿಚಾರಗಳನ್ನು ತೀರ್ಪುಗಾರರ ಜೊತೆ ಮಾತನಾಡಿತ್ತು. ಸೊ ಅವರು ಪ್ರಾರಂಭದಲ್ಲಿ ನಮ್ಮ ಅಲ್ವಿನ್ ಅಂತಿ ಸರ್ ಹೇಳಿದರು, ನಮಗೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬೇಕು ಅಂತ. ಸೊ ನಮ್ಮ ಈ ಬೇಸ್ ವಾಯ್ಸ್ ಕಾನ್ಫಿಡೆನ್ಸ್ನ ಅದೀಶ್ ಅವರ ಬಗ್ಗೆ ಏನು ಹೇಳ್ತೀರಿ ಸರ್? ಅವರಿಗೆ ಕಾನ್ಫಿಡೆನ್ಸ್ ಇದೆ. ಎಸ್, ಅವರ ಭಾಷಣದಲ್ಲಿ ಕಾನ್ಫಿಡೆನ್ಸ್ ಇತ್ತು. ಆದರೆ ಎಷ್ಟು ಬೇಕು
ಕಂಟೆಂಟ್ ಅಲ್ಲ, ಅದು ವೇ ಆಫ್ ಪ್ರೆಸೆಂಟೇಷನ್ ಉಂಟಲ್ಲ. ನನಗೆ ಕಂಟೆಂಟ್, ನಾನು ಮೊದಲೇ ಹೇಳ್ತೇನೆ, ಇನ್ನೂ 10 ಬಾರಿ ಹೇಳಿದ್ದೇನೆ, ಕಂಟೆಂಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅದನ್ನು ತರ್ಬೋದಿತ್ತು ಅಂತೇಳಿ ಹೇಳ್ಬೋದು. ಅದು ವೇ ಆಫ್ ಪ್ರೆಸೆಂಟೇಷನ್ ಉಂಟಲ್ಲ, ಎಲ್ಲಿಯೋ ಲ್ಯಾಕ್ ಆಗಿದೆ. ಸೊ ಆದಿಶ್ರವರ ಮೇಲೆ ತುಂಬ ಹೋಪ್ಸ್ ಇತ್ತು ನನಗೆ. ಯಾಕೆಂದರೆ ನಮ್ಮ ಮಾನ ಪ್ರಾಣ ಎಲ್ಲ ಉಳಿಸುವವರು ಇವರು ಅಂತ ಇತ್ತು. ಓಂಕಾರ ಒಬ್ಬ ಇದ್ದ. ಸೊ ಇವರು ಕೂಡ ಓಂಕಾರನ ಲೈನ್ನಲ್ಲೇ ಇದ್ದಾರೆ. ಸೊ ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ ಸದ್ಯಕ್ಕೆ. ಓಕೆ. ಸೊ ಗುಡ್ ನ್ಯೂಸ್ ಬರ್ಬೋದು. ಈ ರೌಂಡನ್ನು, ಈ ಎಲ್ಲ ಎಪಿಸೋಡ್ಗಳನ್ನು ಕೊನೆಯ ಹಂತದವರೆಗೆ ಆದಿಶ್ ನೀವು ನೋಡಬೇಕು. ಸೊ ದೆರ್ ವಿಲ್ ಮೇ ಬಿ ಎ ಗುಡ್ ನ್ಯೂಸ್. ಎಸ್ ಸರ್. ಯಾ, ಎಸ್, ಥ್ಯಾಂಕ್ ಯು. ಎಸ್, ಸೊ ಈಗ ವೈಷ್ಣವಿ ಅವರು ಸರ್, ಹೇಗೆ ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆಗ್ತಾರಾ, ವೇಟಿಂಗಲ್ಲಿದ್ದಾರಾ? ಓಕೆ. ಫಾಸ್ಟ್ ಫುಡ್ ತಂದು KFC ಅದು 2 ಪೀಸ್ ತಂದು ಬಕೆಟ್ ಎಲ್ಲ ತಂದು ಇಟ್ಕೊಂಡು ಬಂದರೆ ಮುಂದಕ್ಕೆ ಕಳಿಸ್ಬೋದಿತ್ತು ನೇರವಾಗಿ. ಸೊ ನಾನು ಹೇಳಿದೆ, ಥಿಯರಿಟಿಕಲಿ ಇಟ್ ವಾಸ್ ಫೈನ್, ಬಟ್ ವೇ ಆಫ್ ಪ್ರೆಸೆಂಟೇಷನ್ ಎಲ್ಲೂ ಒಂದು ಕಡೆಯಲ್ಲಿ ಸ್ವಲ್ಪ ಲೋ ಇದ್ದಾಗೆ ಆಗುತ್ತೆ. ಸೊ ಅವರನ್ನು ಕೂಡ ನಾವು ವೇಟಿಂಗ್ನಲ್ಲಿ ಇಡ್ತೇವೆ. ಸೊ ವೇಟಿಂಗ್ ಅಂತ ಹೇಳಿದರೆ ಎಲಿಮಿನೇಷನ್ ಅಲ್ಲ, ಎಸ್, ಔಟ್ ಆಫ್ ದ ಕಾಂಪಿಟೇಷನ್ ಅಲ್ಲ, ದೇರ್ ಮೇ ಬಿ ಚಾನ್ಸ್. ಸೊ ಒಂದು ವೈಲ್ಡ್ ಎಂಟ್ರಿ ಅಂತ ಇರ್ತದಲ್ಲ, ಅದು ಕೊಡ್ಬೋದು ನಾವು. ಎಸ್. ಎಸ್, ಥ್ಯಾಂಕ್ ಯು ಸೊ Thank ಮಚ್. you, sir. ಅದರ ಜೊತೆಗೆ ಪ್ರತೀತಿ, ಏನು ಅನಿಸ್ತದೆ ಈಗ? ಇಬ್ರು ಕೂಡ ವೇಟಿಂಗಲ್ಲಿದ್ದಾರೆ, ಸೆಲೆಕ್ಟ್ ಆಗಬಹುದು. ಆಗ್ಬೋದು ಅಂತ ಅನಿಸ್ತಾ ಇದೆ. ಓಕೆ, ಹಾಗಾದರೆ ಅಲ್ವಿಂದ್ ಅಂತಿ ಸರ್, ಪ್ರತೀತಿ ಅವರ ರಿಸಲ್ಟ್ಸ್? ಯಾವಾಗಲೂ ಹೇಳ್ತಾರಲ್ಲ, 2 ಸರಿಯಾದದ್ದು 3ನೇ ಹೆಸರು ಕೂಡ ಅದೇ ಆಗೋದು ಅಂತೇಳಿ. 2 ಸರಿ ಆಯ್ನ ನನ್ನವರ ಲಂಚನೇ ಹ್ಯಾಪಿನಿ ಎಸ್ ಅಲ್ವಾ? ಹೌದು. ಆದಿಶ್ ವೆಯ್ಟಿಂಗ್, ಮತ್ತು ನಮ್ಮ ಗಾಂವ್ಕರ್ ಮೇಡಮ್ ವೆಯ್ಟಿಂಗ್. ಹಾಗಾದರೆ ನೀವು ಹೇಗೆ ಸೆಲೆಕ್ಟ್ ಆಗೋದು? ಸೊ ನೀವು ಕೂಡ ಲಿಸ್ಟ್ನಲ್ಲಿ ಇದ್ದೀರಿ, ಆದರೆ ಸಿಲೆಕ್ಟೆಡ್ ಲಿಸ್ಟ್ನಲ್ಲಿ ಯು ಆರ್ ಥ್ಯಾಂಕ್ ಯು ಸೆಲೆಕ್ಟೆಡ್. ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಒಂದು ಸಲ ಫುಲ್ ಅವರನ್ನು ಟೆನ್ಷನ್ ವೇಯಲ್ಲಿ ಹಾಕಿ ಬಿಟ್ಟರು ನಮ್ಮ ಅಲ್ವಿಂದ್ ಅಂತಿ ಸರ್. ಅವ್ರಿಗೆ ಏನು ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕಾ ಅಥವಾ ವೆಯ್ಟ್ ಮಾಡಬೇಕಾ ಏನು ಅಂತ ಗೊತ್ತಾಗಲಿಲ್ಲ. ಎನಿವೆ, ಸೊ ಪ್ರತೀತಿ ಕಂಗ್ರ್ಯಾಚುಲೇಷನ್. ಹಾಗೇನೆ Thank you, sir. ವೈಷ್ಣವಿ, ಹರೀಶ್, ಯಾಕಂದ್ರೆ ವೇಟಿಂಗ್ ಲಿಸ್ಟ್ ಇಂದ ಮುಂದಿನ ಸುತ್ತಿಗೆ ಪ್ರತೀತಿ, ಸೆಲೆಕ್ಟ್ ಆದವರು ತುಂಬಾ ಈ ಜನ ಇದ್ದಾರೆ. ಸಿಚುವೇಶನ್ ನಲ್ಲಿ ಮಂಕೂರ್ ತಿಮ್ಮನ ಕಗ್ಗ ಯಾವ್ದಾದ್ರು ನೆನಪಾಗುತ್ತಾ? ಈ ಸಿಚುವೇಶನ್ ಅಲ್ಲಿ ಈ ಪ್ರೋಗ್ರಾಮ್ ಅನ್ನುವಂಥ ತುಂಬ ಯೂಸ್ಫುಲ್, ನಮಗೆ ಸಪೋರ್ಟ್ ಮಾಡ್ತದೆ ಅನ್ನೋದಕ್ಕೊಂದು ಕಗ್ಗ ಹೇಳ್ತೇನೆ ಸರ್. ಪುಸ್ತಕದಿ ದೊರೆತರಿಯು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿಯು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ವೆರಿ ಗುಡ್. ಹುಲ್ಲಾಗು ಬೆಟ್ಟದಡಿ. ಹಾಂ ಸರ್. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಮಳೆ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದು ಬೇಕಿತ್ತು ಜಾಯಿಂಟ್ ಫ್ಯಾಮಿಲಿ, ಎಲ್ಲರೊಂದಾಗು ಸರಿ. ಮಂಕುತಿಮ್ಮ. ಸೊ ವೆರಿ ಗುಡ್. ಅವಳ ನಾಲಿಗೆಯ ತುದಿಯಲ್ಲಿಯೇ ಸರಸ್ವತಿ ಇದ್ದಾಳೆ, ಕಗ್ಗ ಇದೆ. ಮೇಡಮ್ ಹೇಳಿದಾಗೆ ನಮ್ಮ 2ನೇ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗ. ಆದರೆ ನಮ್ಮ ಪರಿಸ್ಥಿತಿ ನೋಡಿ, ಇಷ್ಟೊಳ್ಳೆಯ ಕಗ್ಗ ಅಥವಾ ಉಮರನ ಹೊಸಗೆ ಯಾವುದೇ DVG ಅವರ ಯಾವ ಪುಸ್ತಕವನ್ನು ಇಟ್ಕೊಳ್ಳಿ, ಅಷ್ಟು ಶ್ರೇಷ್ಠ ಸಾಹಿತ್ಯ, ಆದರೆ ಜ್ಞಾನಪೀಠ ಪ್ರಶಸ್ತಿ ಒಲಿಯಲಿಲ್ಲ. ಇದು ನಮ್ಮ ದುರಾದೃಷ್ಟ. ಎಸ್, ಧನ್ಯವಾದಗಳು. ವೀಣಾ ಮೇಡಮ್, ಈ ಹಂತಕ್ಕೆ ಒಬ್ಬರು ಸೆಲೆಕ್ಟ್ ಆಗಿದ್ದಾರೆ, ಇಬ್ಬರು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ, ಇನ್ನೂ ಕೂಡ ಒಂದಷ್ಟು ಜನ ಕಾಯ್ತಾ ಇದ್ದಾರೆ. ಸೊ ಏನು ಹೇಳ್ತೀರಿ? ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಎಲ್ಲರೂ ಸಹ. ನಮಗೂ ಕಷ್ಟ ಆಗುತ್ತೆ ಯಾರನ್ನು ಸೆಲೆಕ್ಟ್ ಮಾಡೋದು ಅಂತ, ಆದರೂ ಒಬ್ಬರನ್ನು ಸೆಲೆಕ್ಟ್ ಮಾಡಲೇಬೇಕು. ಆದರೆ ಕಲಿಕೆ ಹಂತದಲ್ಲಿ ನಾವು ಏಳೋದು ಬೀಳೋದು ಸಹಜವೇ. ವಿಫಲತೆ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳಿ ನಾವು ತಿಳ್ಕೊಂಡು ಮುಂದೆ ಇಲ್ಲಿ ನಾವು ಪಡೆದಂಥ ಅನುಭವ ಮುಂದೆ ಯಾವುದೋ ಒಂದು ಸನ್ನಿವೇಶದಲ್ಲಿ ನಮಗದು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಆಲ್ ದ ಬೆಸ್ಟ್ 3 ಜನರಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಒನ್ಸ್ ಅಗೇನ್ ಪ್ರತೀತಿ ಕಂಗ್ರ್ಯಾಚುಲೇಷನ್. Thank ಇಬ್ಬರು you, ಕೂಡ ಆಲ್ ದ ಬೆಸ್ಟ್. ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ಗಳು ತುಂಬ ಇದ್ದಾವೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಏನಾಗುತ್ತೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು. ವೀಕ್ಷಕರೇ, 4ನೇ ಸುತ್ತಿನ ಕೊನೆಯ ಸಂಚಿಕೆಯಲ್ಲಿ ನಾವಿದ್ದೇವೆ. 8 ಜನ ಸ್ಪರ್ಧಾಳುಗಳು ನೇರವಾಗಿ ಮುಂದಿನ ಸುತ್ತಿಗೆ ಇಲ್ಲಿಯವರೆಗೆ ಆಯ್ಕೆಯಾಗಿದ್ದಾರೆ.
ಕೇವಲ ಇಬ್ಬರನ್ನು ಮಾತ್ರ ವೇಟಿಂಗ್ ಲಿಸ್ಟ್ನಿಂದ ನಾವುಗಳು ಇವತ್ತು ಸೆಲೆಕ್ಟ್ ಮಾಡಬೇಕಾಗಿದೆ. ಆ ಮಹೋನ್ನತ ಜವಾಬ್ದಾರಿಯನ್ನು ವಹಿಸಿರುವಂತಹ ಮಹಾಗುರುಗಳಾಗಿರುವಂತಹ ಅಲ್ವಿನ್ ದಾಂತಿ ಸರ್ ಈಗ ವೇಟಿಂಗ್ ಲಿಸ್ಟ್ನಿಂದ ಯಾರು ಇಬ್ಬರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನು ಈಗ ತಿಳಿಸ್ಲಿಕ್ಕಿದ್ದಾರೆ. ಬಹಳ ಜವಾಬ್ದಾರಿಯಾದಂಥ ಸ್ಥಾನವನ್ನು ವಹಿಸಿ ಆಡಿಷನ್ನಿಂದ ಇಲ್ಲಿಯವರೆಗೆ ಎಲ್ಲ ಮಕ್ಕಳ ವಾಕ್ಚಾತುರ್ಯವನ್ನು ಗಮನಿಸಿ ಇಂದಿಗೆ 10 ಮಕ್ಕಳನ್ನು ಮುಂದಿನ ಸುತ್ತಿಗೆ ಆಯ್ಕೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ಸ್ಪರ್ಧಾಳುಗಳು ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವೇಟಿಂಗ್ ಲಿಸ್ಟ್ನಿಂದ ಈಗ ಮುಂದಿನ ಸುತ್ತಿಗೆ ಯಾವೆಲ್ಲ ಸ್ಪರ್ಧಾಳುಗಳು ಆಯ್ಕೆ ಆಗ್ತಾರೆ ಅನ್ನೋದನ್ನು ಅಲ್ವಿನ್ ದಾಂತಿ ಸರ್ ಹತ್ರ ಕೇಳೋಣ ಬನ್ನಿ. ಅಲ್ವಿನ್ ದಾಂತಿ ಸರ್, ವೇಟಿಂಗ್ ಲಿಸ್ಟ್ನಿಂದ ಇಬ್ಬರನ್ನು ನಾವುಗಳು ಇವತ್ತು ಸೆಲೆಕ್ಟ್ ಮಾಡಬೇಕು. ಯಾರು ಇಬ್ಬರು ಸ್ಪರ್ಧಾಳುಗಳು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರೆ ಸರ್? 16 ಮಂದಿ ಅದ್ಭುತವಾದಂಥ ಪ್ರತಿಭೆಗಳಿಂದ 10ಕ್ಕೆ ಇಳಿಸುವುದುಂಟಲ್ಲ, ಅದು ಭಾಳ ಕಷ್ಟದ ಕೆಲಸ ತೇಜಸ್. ಆದರೂ ಕೂಡ ನಮ್ಮ ನಿಯಮಗಳ ಪ್ರಕಾರ ನಾವು ಹೋಗಬೇಕಾಗತ್ತೆ. ಸೊ ಕಷ್ಟದ ಕೆಲಸ, ಮತ್ತೆಲ್ಲ ನನಗೆ ಶಾಪ ಬೀಳುವಂಥ ಒಂದು ಪ್ರಮೇಯ. ಸೊ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನೀವು ಕೂಡ ಇದ್ದೀರಿ, ಅರ್ಧ ನೀವು ತೆಗೆದುಕೊಳ್ಳಬೇಕು. ಸೊ ನಾವು 8 ಮಂದಿಯನ್ನು ನೇರವಾಗಿ ಆಯ್ಕೆ ಮಾಡಿದ್ದೇವೆ. ಈಗ ವೆಯ್ಟಿಂಗ್ನಲ್ಲಿರುವವರು ದಶಮಿ ಶೆಟ್ಟಿ ಮತ್ತು LLM ಲೆನಿಶಾ ಲಿಯಾನ್ ಮೆಂಡೋನ್ಸಾ. ಅದರ ಜೊತೆಗೆ ವೇಟಿಂಗ್ನಲ್ಲಿರುವುದು ಪುಣ್ಯ ಉದಯ್ ಶೆಣೈ. ಮತ್ತು ವೇಟಿಂಗ್ನಲ್ಲಿರುವವರು ಓಂಕಾರ್ ಮತ್ತು ಋತ್ವಿ ಆರ್ ಪೂಜಾರಿ. ಸೊ ಕೊನೆಯ ಎಪಿಸೋಡ್ನಲ್ಲಿ ಸೆಲೆಕ್ಟ್ ಆದವರು ಒಬ್ಬರೇ, ಅದು ಪ್ರತೀತಿ. ವೇಟಿಂಗ್ನಲ್ಲಿರುವವರು ವೈಷ್ಣವಿ ಸಂತೋಷ್ ಗೌಂಕರ್ ಮತ್ತು ಆದಿಶಿಯೇ ಶೆಣೈ. ಸೊ ವೈಲ್ಡ್ ಎಂಟ್ರಿಯಲ್ಲಿ ಸೆಲೆಕ್ಟ್ ಮಾಡೋದಾದರೆ ದಶಮಿ ಶೆಟ್ಟಿ ಅವರು ಸೆಲೆಕ್ಟ್ ಆಗ್ತಾರೆ. ವೇಟಿಂಗ್ ಲಿಸ್ಟ್ನಲ್ಲಿರೋರು 9th ಕ್ಯಾಂಡಿಡೇಟ್ ಆಗಿ ದಶಮಿ ಶೆಟ್ಟಿ. ಮತ್ತೆ ಸೆಲೆಕ್ಟ್ ಆಗುವಂಥವರು ಆದಿಶೇಷಣೈ. ಖಾಲಿ ಹುಡುಗ ಅಂಥೇಳಿ ಅಲ್ಲ, ಅವನಲ್ಲಿ ಸಾಕಷ್ಟು ಪೊಟೆನ್ಷಿಯಾಲಿಟಿ ಇದೆ. ಒಬ್ಬ ಒಳ್ಳೆಯ ಪಬ್ಲಿಕ್ ಸ್ಪೀಕರ್ ಆಗುವಂಥ ಎಲ್ಲ ಲಕ್ಷಣಗಳಿವೆ. ಕಾನ್ಫಿಡೆನ್ಸ್ ಇದೆ, ನೀವೇ ಹೇಳಿದಾಗೆ ಬೇಸ್ ವಾಯ್ಸ್ ಇದೆ, ವಾಯ್ಸ್ ಕೂಡ ಇಂಪಾರ್ಟೆಂಟು. ಸೊ ಈ 10 ಮಂದಿ ಇದ್ದಾರೆ. ನೇರವಾಗಿ ಆಯ್ಕೆಯಾದವರು 8 ಮಂದಿ. ಸೊ ಇಬ್ಬರನ್ನು ನಾವು ಮುಂದಿನ ಹಂತಕ್ಕೆ ತರ್ತೇವೆ, ಆದಿಶೇ ಶೆಣೈ ಮತ್ತು ದಶಮಿ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ವೀಕ್ಷಕರೇ, ಇಂದಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಮೊದಲು ನಮ್ಮ ತೀರ್ಪುಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಸಮಯ. ಇಂದಿನ ಕಾರ್ಯಕ್ರಮದಲ್ಲಿ 4ನೇ ಸುತ್ತಿನಲ್ಲಿ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸಿದ್ದಂಥವರು ಕನ್ನಡ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ, ರಾಜ್ಯದ ಬೇರೆ ಬೇರೆ ಕಡೆಗಳ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತವಾಗಿ ಬ್ರಹ್ಮಾವರದ SMS ಆಂಗ್ಲ ಮಾಧ್ಯಮ CBSE ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ವೀಣಾ ಸಂದೀಪ್ ರವರು ಇಂದಿನ 4ನೇ ಸುತ್ತಿನ ಎಲ್ಲ ಸಂಚಿಕೆಗಳಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಹಾಗೆಯೇ ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಗಿಸುವುದಕ್ಕಿಂತ ಮೊದಲು ಮಹಾಗುರುಗಳಾಗಿರುವಂಥ ಅಲ್ವಿನ್ ದಾಂತಿ ಸರ್, ಮುಂದಿನ ಸುತ್ತಿನಲ್ಲಿ ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಮುಂದಿನ ಸುತ್ತಿನ ಎಕ್ಸ್ಪೆಕ್ಟೇಷನ್ನ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಯಾರೋ ಬರೆದುಕೊಟ್ಟದ್ದು ಬಾಹ್ಯಾಟ್ ಮಾಡಿ ಒಪ್ಪಿಸಿ ಆಯಿತು, ತಮ್ಮದೇ ಪ್ರಿಪರೇಷನ್ನಲ್ಲಿ ಮಾಡಿದ್ದು ಆಯಿತು. ಈಗ ಭಾಷಣಕಾರ ಅಂತ ಹೇಳಿದರೆ ನೀವು ಮಾತನಾಡಿದ ಎಲ್ಲ ವಿಷಯಗಳಿಗೆ ನಾನು ಒಪ್ಪಬೇಕಾಗಿಲ್ಲ. ನಾನು ಅದನ್ನು ವಾದ ಮಾಡ್ಬೋದು, ಹಾಗಲ್ಲ ಹೀಗೆ ಅಂಥೇಳಿ. ನೀವು ಅಳಿಯ ಅಂತೇಳಿ ಹೇಳ್ತಾ ಹೋದರೆ, ಇಲ್ಲ ನಾನು ಮಗಳ ಗಂಡ ಅಂತ ಹೇಳ್ತೇನೆ. ಸೊ ವಾದಕ್ಕೆ ಪ್ರತಿವಾದ ಇರಬೇಕು, ಜೊತೆಗೆ ಸಂವಾದ ಆಗಬೇಕು. ಸೊ ಈ ನಿಟ್ಟಿನಲ್ಲಿ ನಮ್ಮ ಮುಂದಿನ ಹಂತ ಏನಿದೆ ಅದು ಚರ್ಚೆ. ಈಗ ನಾವು ಒಂದು ವಿಷಯ ಕೊಡ್ತೇವೆ, ಸಕ್ಕರೆ ಎಷ್ಟು ಉಪಯೋಗ ಅಂತ ಹೇಳಿ. ಈಗ ಸ್ಲೋ ಪಾಯ್ಸನ್ ಇದೆ, ಯಾವುದು? ಸಕ್ಕರೆ, ಸಾಲ್ಟ್, 3 ಬಿಳಿ ವಸ್ತು, ಒಂದು ಸಕ್ಕರೆ, ಮತ್ತೊಂದು ಉಪ್ಪು, ಮತ್ತೊಂದು ಮೈದಾ. ಈ 3 ವಸ್ತುಗಳಿಂದಲೇ ಬೇಕರಿ ಪ್ರಾಡಕ್ಟ್ಸ್ಗಳಾಗುವಂಥದ್ದು. ಅದೆಲ್ಲದರಲ್ಲಿ ಇದನ್ನು 3ಅನ್ನು ಬಳಸ್ಕೊಳ್ತಾರೆ. ಇದು ಸ್ಲೋ ಪಾಯ್ಸನ್. ಈಗ ಸಕ್ಕರೆ ಎಷ್ಟು ಉಪಯೋಗ ಅಂತ ಹೇಳಿ ನಾನು ಕೇಳ್ತೇನೆ. ಒಬ್ಬ ಇದರ ವಿರುದ್ಧವಾಗಿ ಮಾತಾಡೋದು, ಸಕ್ಕರೆ ಇದು ಹಾಗೆ, ಸಕ್ಕರೆ ಪಾಯ್ಸನ್, ಸಕ್ಕರೆಯಿಂದ. ಇನ್ನೊಬ್ಬ ಹೇಳ್ತಾನೆ ಸಕ್ಕರೆ ಒಳ್ಳೆಯದು, ಸಕ್ಕರೆ ಅದು ಕೆಟ್ಟದಾದರೆ ಅದರ ಉತ್ಪಾದನೆ ಆಗ್ತಿತ್ತ. ಕ್ಯೂಬಾದಂಥ ದೇಶ ಸಕ್ಕರೆಯಿಂದಲೇ ಲಾಭ ಪಡೀತದೆ. ಸೊ
ಆ ರೀತಿಯಲ್ಲಿ ಮಾತಾಡಿಕೊಳ್ಳುವುದು, ಪರಸ್ಪರ ಅವರ ಚರ್ಚೆ ಆಗಬೇಕು. ಈ ಚರ್ಚೆಯೇ ಮುಂದಕ್ಕೆ ಉಪಯೋಗವಾಗುತ್ತೆ. ಇವತ್ತು ಟಿ ವಿ ಚಾನಲ್ಗಳಲ್ಲಿ ಪ್ಯಾನಲಿಸ್ಟ್ ಅಂತ ಇದ್ದಾರೆ, ಬಹಳ ಕಡಿಮೆ, ಕರೆದವರನ್ನೇ ಕರೀಬೇಕಾಗತ್ತೆ. ಈ ಚಾನಲ್ ಎ ಅವರು ಕರೆದವರೇ ಚಾನಲ್ ಬಿ ಅವರು ಕರೀತಾರೆ, ಸಿ ಅವರು ಕರೀತಾರೆ. ಯಾಕೆ ಉಳಿದವರು ಲೀಡರ್ಸ್ ಇಲ್ವ ಅಲ್ಲಿ? ಅವರಿಗೆ ಚರ್ಚೆಗೆ ವಿಷಯ ಬರುವುದಿಲ್ಲ, ಇಸುವಿಗಳು ಬರುವುದಿಲ್ಲ. ಅದನ್ನು ಯಾವ ರೀತಿಯಲ್ಲಿ ಸುಳ್ಳೇ ಇರಲಿ, ಓಕೆ, ಎತ್ತು ಕರು ಹಾಕಿದೆ ದಿನಕ್ಕೆ 6 ಲೀಟರ್ ಹಾಲು ಕೊಡ್ತದೆ ಅಂತ ಹೇಳಿ ವಾದ ಮಾಡಬೇಕು. ಮುಂದೆ ನಾವು ಹೌದಾ ಅಂತ ಕೇಳಬೇಕು. ಯಾರು ಪ್ರಶ್ನೆ ಕೇಳ್ತಾರೆ, ಎತ್ತು ಹೇಗೆ ಕರು ಹಾಕೋದು ಮಾರೆ, ಹಾಲು ಬಿಡುವ. ನೋಡಿ, ಈ ರೀತಿಯಲ್ಲಿ ಪರಸ್ಪರ ಚರ್ಚೆ ಆದರೆ ಅವರಿಗೊಂದು ಅದ್ಭುತವಾದಂಥ ವೇದಿಕೆ ಸಿಗುತ್ತೆ. ಅವರು PU ಲೆವೆಲ್ಗೆ ಹೋಗುವಾಗ ಅಥವಾ ಸಮಾಜಕ್ಕೆ ಹೋಗುವಾಗ ಅವರಿಗೊಂದು ಒಳ್ಳೆಯ ಅವಕಾಶ ಸಿಗುತ್ತೆ, ಒಳ್ಳೆಯ ಮಾತುಗಾರರಾಗ್ತಾರೆ. ಸೊ ನಾವು ಒರೇಟರ್ ಅಂತ ಹೇಳ್ತೇವೆ. ಒರೇಟರ್ ಅಂತ ಹೇಳಿದರೆ ಒನ್ ಹೂ ಸ್ಪೀಕ್ಸ್ ಇನ್ ಎನಿ ಲ್ಯಾಂಗ್ವೇಜ್, ಇನ್ ಎನಿ ಕಾಂಟೆಸ್ಟ್, ಎನಿವೇರ್. ಸೊ ಆಗಲಿಕ್ಕೆ ಸಾಧ್ಯವಿದೆ. ಸೊ ಮುಂದಿನದ್ದು ಡಿಬೇಟ್ ಅಂತ ಒಂದು ರೀತಿಯ ಚರ್ಚೆ ಇದೆ, ಹೊಯ್ಕೈಯಲ್ಲ, ಮಾತಿನಲ್ಲಿಯೇ. ಮಾತಿನ ಮಲ್ಲರಾಗಲಿಕ್ಕೆ ಒಂದು ಒಳ್ಳೆಯ ವೇದಿಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ವೀಕ್ಷಕರೇ, ಗಮನಿಸಿದ್ರಲ್ಲ ಮಹಾಗುರುಗಳಿಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಗಳು ಇದ್ದಾವೆ ಮುಂದಿನ ಸುತ್ತಿಗೆ ಅಂತ. ಕತೆ, ಕವನ, ಸಾಹಿತ್ಯ ಲೋಕಕ್ಕೆ ತನ್ನದೇ ಆದಂಥ ವಿನೂತನ ಕೊಡುಗೆಗಳನ್ನು ಕೊಡ್ತಾ ವೃತ್ತಿಯಲ್ಲಿ ಶಿಕ್ಷಕರು ಅಷ್ಟೇ ಅಲ್ಲದೆ ಅದೆಷ್ಟೋ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿರುವಂತಹ ಜನಪ್ರಿಯ ನಿರೂಪಕರು, ಡೈಜಿವಲ್ನ ಎಲ್ಲ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಮ್ಮ ಜೊತೆ ಸಹಕರಿಸುವವರು ಅಷ್ಟೇ ಅಲ್ಲದೆ ಅಭಿವ್ಯಕ್ತ ಕಾರ್ಯಕ್ರಮದ ಪ್ರಾರಂಭದಿಂದ ಇಲ್ಲಿಯವರೆಗೂ ಕೂಡ ತೀರ್ಪುಗಾರಿಕೆಯಲ್ಲಿ ನಮ್ಮ ಜೊತೆ ಸಹಕರಿಸಿದಂಥ ಮಹಾಗುರುಗಳು ಇನ್ನು ಮುಂದಿನ ಎಲ್ಲ ಸುತ್ತಿನಲ್ಲೂ ಕೂಡ ನಮ್ಮ ಜೊತೆ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಮಹಾಗುರುಗಳಾಗಿ ಮಕ್ಕಳಿಗೆ ಒಂದಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟು ಅವರ ವಾಕ್ಚಾತುರ್ಯದ ಕೌಶಲ್ಯವನ್ನು ಹೆಚ್ಚಿಸಲಿಕ್ಕಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಲ್ವಿನ್ ದಾಂತಿ ಸರ್, ತಮಗೆ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಸ್ಪರ್ಧಾ ಕಾರ್ಯಕ್ರಮ. 10 ವಿದ್ಯಾರ್ಥಿಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಮುಂದಿನ ಸುತ್ತಿನಲ್ಲಿ ಯಾವ ರೀತಿಯಲ್ಲಿ ಅವರ ಚರ್ಚೆಗಳಿರುತ್ತೆ, ಡಿಬೇಟ್ನಲ್ಲಿ ಯಾವ ರೀತಿಯಲ್ಲಿ ಅವರು ಪಾಲ್ಗೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುವಂತ ಹೊತ್ತಿನಲ್ಲಿ ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ-ಸ್ಪಾನ್ಸರ್ಡ್ ಬೈ ಗಿರಿಜಾ ಸರ್ಜಿಕಲ್ಸ್ ಉಡುಪಿ, ಭೀಮಾ ಜ್ಯುವೆಲರ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ. ಅಲ್ಲಿಯವರೆಗೆ ನಿಮ್ಮ ದೇವರಿನ ನಿತ್ಯ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವಲ್ 247. Manipal Academy of Higher Education presents Abhivyakta, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital Udupi.